ನಮಸ್ತೆ ವೀಕ್ಷಕರೇ. ಸೊ ಇವತ್ತು 4ನೇ ಒಂದು ದಿನ, ಅಂದರೆ 2ನೇ ಕಾರ್ಯಾಚರಣೆಯ 4ನೇ ದಿನ. ಇವತ್ತು ಈಶ್ವರ್ ಮಲ್ಪೆ ಮತ್ತು ತಂಡ ಕಾರ್ಯಾಚರಣೆಗೆ ಸಿದ್ಧವಾಗಿದೆ. ಆದರೆ ಜಿಲ್ಲಾಡಳಿತ ಇವತ್ತಿನ ಒಂದು ಕಾರ್ಯಾಚರಣೆಗೆ ಯಾವುದೇ ರೀತಿಯಾದ ಅನುಮತಿಯನ್ನು ಕೊಟ್ಟಿಲ್ಲ. ಆದರೆ ಈ ಹಿಂದೆ ಈಶ್ವರ್ ಮಲ್ಪೆ ಅವರು ಒಂದು ಲಾರಿ ಏನು ಅರ್ಜುನ್ನ ಒಂದು ಲಾರಿ ಒಂದು ಹಗ್ಗ ಏನು ಪತ್ತೆಯಾಗಿತ್ತು. ಸೊ ಅದಕ್ಕೆ ಒಂದು ಹಗ್ಗವನ್ನು ಕಟ್ಟಿ ಮೇಲೆತ್ತೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಆದರೆ ಆಲದ ಮರ ಒಂದು ಬಾಕಿ ಇತ್ತು. ಸೊ ಇವತ್ತು ಸ್ವಯಂ ಇಚ್ಛೆಯಿಂದ, ಯಾವುದೇ ರೀತಿಯಾದ ಒಂದು ಪರ್ಮಿಷನ್ ಇಲ್ಲದೇ ಸ್ವಯಂ ಇಚ್ಛೆಯಿಂದ, ತನ್ನ ಒಂದು ಓನ್ ರಿಸ್ಕಿಂದ ನಾನಿವತ್ತು ನೀರಿನ ಒಳಗಡೆ ಹೋಗಿ ಆ ಒಂದು ಆಲದ ಮರಕ್ಕೆ ಹಗ್ಗವನ್ನು ಕಟ್ಟಿ ಬರ್ತೀನಿ, ಮೇಲೆತ್ತೋದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿ ಬರ್ತೀನಿ ಅಂತ ಸ್ವಯಂ ಇಚ್ಛೆಯಿಂದ ಓನ್ ರಿಸ್ಕಲ್ಲಿ ಹೋಗ್ತಾ ಇದ್ದಾರೆ. ಹಾಗೂ ತುಂಬ ಜನ ಕೇಳ್ತಾ ಇದ್ರಿ ಅಪ್ಡೇಟ್ಸ್ನ ಮಾಡಿ ಅಂತ. ಇವತ್ತು ಅಪ್ಡೇಟ್ಗಳನ್ನು ನಾವು ಲೈವ್ ರೀತಿಯಲ್ಲಿ, ಅಂದರೆ ಟೈಮ್ ಟು ಟೈಮ್ ಮಾಡೋದಕ್ಕೆ ಆಗೋದಿಲ್ಲ, ಕ್ಷಮೆ ಇರಲಿ. ಯಾಕಂದರೆ ನಾವಿವತ್ತು ಯಾರಿಗೂ ಹೇಳದೇ ನಾವಿವತ್ತು ಕಾರ್ಯಾಚರಣೆಗೆ ಮುಂದಾಗ್ತಾ ಇರೋದ್ರಿಂದ ಅಪ್ಡೇಟ್ ಮಾಡ್ತಾ ಹೋದರೆ ತಿಳಿತಾ ಬರುತ್ತೆ. ಅದರಿಂದ ನಮ್ಮ ಕಾರ್ಯಾಚರಣೆಗೆ ಅಡ್ಡಿ ಆದರೂ ಆಗ್ಬೋದು. ಆ ಒಂದು ಕಾರಣದಿಂದ ನಾವು ಇದನ್ನು ಆದರೆ ಇವತ್ತಿನ ಸಂಜೆ ಅಷ್ಟರೊಳಗೆ ನಾವು ನಿಮಗೆ ಇವತ್ತು ನಡೆಯುವಂಥ ಒಂದು ಕಾರ್ಯಾಚರಣೆಯನ್ನು ತಲುಪಿಸೋದಕ್ಕೆ ಪ್ರಯತ್ನವನ್ನು ಪಡ್ತೇವೆ. ನೋಡ್ಬೋದು, ಈಶ್ವರ್ ಮಲ್ಪೆ ಅವರು ಈಗ ಆಲ್ರೆಡಿ ಬೆಳಿಗ್ಗೆನೇ ಹೊರಟಿದ್ದಾರೆ, ಅಂದರೆ ತಿಂಡಿ ಕೂಡ ಮಾಡದೇನೆ. ಈ ಒಂದು ಆಲದ ಮರ ಏನಿದೆ, ಆಲದ ಮರದಲ್ಲಿ ಸ್ಥಳೀಯರಾದಂತಹ ಲೋಕೇಶ್ ಮತ್ತು ಜಗನ್ನಾಥ್ ಅವರು ಇರ್ಬೋದು. ಆಲದ ಮರನ ತೆಗೆದ್ರೆ ಅವರು ಮೇಲೆ ಬರ್ಬೋದು ಅನ್ನೋ ಒಂದು ಕಾರಣದಿಂದ ಹೋಗ್ತಾ ಇದ್ದಾರೆ. ಬನ್ನಿ ಈಗ ಅವ್ರನ್ನೇ ಮಾತಾಡಿಸಿ ಇವತ್ತಿನ ಒಂದು ಕಾರ್ಯಾಚರಣೆ ಬಗ್ಗೆ ಅಪ್ಡೇಟ್ನ ತಗೊಳ್ಳೋಣ. ಈಶ್ವರ್ ಮಲ್ಪೆ ಅವರೇ ನಮಸ್ತೆ. ನಮಸ್ತೆ. ಈಗ ಏನು ಹೇಳ್ತೀರಾ ಈಶ್ವರಣ್ಣ ಈಗ ಇವತ್ತಿನ ಒಂದು ಕಾರ್ಯಾಚರಣೆ ಬಗ್ಗೆ? ಏನಂದ್ರೆ ಇವತ್ತು ನಾವು ಈಗ ಅಲ್ಲಿ ಹೋಗ್ತಾ ಇದ್ದೇವೆ. ಈಗ ಪರ್ಮಿಷನ್ ಸಿಕ್ಕಿಲ್ಲ. ನಾನು ಸಹ ತುಂಬಾ ದಿನ ಇಲ್ಲೇ ಇದೆ. ಆದ್ರೂ ಸಹ ನನಗೆ ಒಂದು ಬೇಜಾರ. ಯಾಕಂದ್ರೆ ಇನ್ನೂ ಸಹ ಜಗನ್ನಾಥ್ ಮತ್ತು ಲೋಕೇಶ್ ಅವರು ಸಿಕ್ಕಿಲ್ಲಲ್ಲ, ಅದೇ ನಮ್ಗೆ ಬೇಜಾರಾಗಿದೆ. ಮತ್ತೆ ಅದ್ರಲ್ಲೂ ಸಹ ನಾವು ಅರ್ಜುನ್ ಆದ್ರೂ ಗಾಡಿ ಆದ್ರೂ ಹುಡುಕಿಗೆ, ಯಾಕಂದ್ರೆ 10 ಅಡಿಯಲ್ಲಿ ಇನ್ನು ಮಣ್ಣಿದೆ. ಆ ಮಣ್ಣು ತೆರವು ಮಾಡಿದ್ರೆ ಆ ಗಾಡಿ ಮೇಲೆ ಎತ್ತಲಿಕ್ಕೆ ಆಗ್ತದೆ. ಯಾಕಂದ್ರೆ ಅದರ ರೋಪ್ ಅಂದ್ರೆ ನಾವು ಹಗ್ಗ ಸಿಕ್ಕಿದೆ, ಸುಮಾರು 4-5 ಹಗ್ಗ ಕೆಳಭಾಗದಲ್ಲಿದೆ. ಅದೇ ಕನ್ಫರ್ಮ್ ಆಗಿದೆ ನಂಗೆ. ಅದರಿಂದ ಗಾಡಿ ಅದೇ ಜಾಗದ ಒಂದು 10 ಅಡಿ ಮಣ್ಣು ತೆಗೆದ್ರೆ ಗಾಡಿ ಮೇಲೆ ಬರ್ತದೆ. ಆದ್ರೆ ಇವರು ಜಗನ್ನಾಥ್ ಅವರ ಮೃತದೇಹ ಸಿಕ್ಕಿಲ್ಲ. ಅವ್ರ ಮನೆಯವರು ಕಾಯ್ತಾ ಇದ್ದಾರೆ. ಅದಕ್ಕೆ ಅಲ್ಲೊಂದು ದೊಡ್ಡ ಆಲದ ಮರ ಇದೆ. ಫಸ್ಟ್ ಮೊದಲು ಆಲದ ಮರ ತೆಗೆಯುವ, ಆಮೇಲೆ ನೋಡುವ ಅಂತ ಹೇಳಿದೆ. ಮೊದಲನಾಗಿ ಈಗ ಹೋಗಿ ಆಲದ ಮರವನ್ನು ತೆಗಿತೀವಿ. ಅಂದ್ರೆ ಇದು ನಿಮ್ಗೆ ರಿಸ್ಕ್ ಅಂತ ಅನ್ನಿಸ್ತಾ ಇಲ್ವಾ? ರಿಸ್ಕ್ ಉಂಟು, ಆದ್ರೆ ಸಹ ಅದಕ್ಕೆಲ್ಲ ನಾವೊಂದು ಏನ್ ಮಾಡ್ಲಿ, ನಮ್ಮ ಜನಗಳಿಗೋಸ್ಕರ ಅದು ಖಂಡಿತವಾಗಿ ಮಾಡ್ಬೇಕು. ಯಾಕಂದ್ರೆ ನಮಗೆ ಜಿಲ್ಲಾಡಳಿತ ಬೇಡ ಅಂದ್ರೂ ಸಹ ನಮ್ಗೆ ಬಿಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಎಲ್ಲಿ ಸಹ ಒಂದು ಕಷ್ಟದಲ್ಲಿ, ನಾವು ಕಷ್ಟ ಇದ್ದವರಿಗೆ ಸಹ ನಾವು ಸಹಾಯ ಮಾಡಬೇಕು. ಈ ಟೈಮಲ್ಲಿ ನಮ್ಗೆ ಒಂದು ಅನುಭವದ ಮೇರೆಗೆ ಅಡಿಭಾಗಕ್ಕೆ ಹೋಗಿ ಅದಕ್ಕೆ ರೋಪ್ ಹಾಕಿ ಕೊಡ್ತೇವೆ. ಈಗ ಸಹ ಪೊಲೀಸರ ಅನುಮತಿ ಇಲ್ಲ, ಬೇರೆ ಕಡೆ ಗಾಡಿ ಇಟ್ಟು ಸಹ ನಾವು ಹೋಗ್ತೇವೆ. ಯಾಕೆಂದ್ರೆ ಅದನ್ನು ಸಿಕ್ಕಿ ಅದರ ಅಡಿಭಾಗದ ಏನಾದ್ರು ಕುರುಹುಗಳು ಸಿಗ್ಬೋದು ಅಂತ ಅದರ ಒಂದು ಆಸೆಯಿಂದ ನಾವೀಗ ಮತ್ತೆ ನೀರಿಗೆ ಹೇಳ್ತಿದ್ದೇವೆ, ನಮ್ಮ ಒಂದು ಸ್ವಯಂ ಇಚ್ಛೆಯಿಂದ. ಸ್ನೇಹಿತರೆ, ಈಗ ಒಂದು ಗುಡ್ಡ ಜರ್ದ ಒಂದು ಭಾಗದ ಇನ್ನೊಂದು ಭಾಗದ ಹೋಟ್ಲು ಓನರ್ ಇದ್ದಾರೆ. ಸರ್, ನಿಮ್ಮ ಹೆಸರು? ನಾಗೇಶ್ ಅಂತ ಸರ್. ನಾಗೇಶ್ ಅಣ್ಣ ಅವರು ಆ ಕ್ಷಣದಲ್ಲಿ ಏನು ವಿಚಾರ ಹೇಳ್ತಾರೆ ನೋಡಿ. ಏನಾಗುತ್ತೆ ಈಗ ಈ ನಮ್ಮ ಹೋಟೆಲ್ ಹತ್ರ ಟೀ ಮಾಡ್ತಿದ್ದೆ ಸರ್. ಟೀ ಮಾಡ್ತಿದ್ದಾಗ 8:57 ಆಗಿದೆ ಸರ್. ಆವಾಗ ಒಂದೇ ಸಲ ಒಂಥರ ಸೌಂಡ್ ಬಂತು ಸರ್. ಸೌಂಡ್ ಬಂದ ತಕ್ಷಣ ನಾನು ಟೈರ್ ಎಲ್ಲ ಬ್ಲಾಸ್ಟ್ ಆಯ್ತು ಅಂತ ತಿಳ್ಕೊಂಡಿದ್ದೆ. ಟೈರ್ ಬ್ಲಾಸ್ಟ್ ಆದದ್ದು ಆ ಸೌಂಡ್ ಅಲ್ಲ ಸರ್, ಒಂಥರ ಗುಯಿ ಅಂತ ಪ್ರತಿಧ್ವನಿ ಅದೇ ಟೈಪ್ ಇತ್ತು. ಒಂದು 2-3 ನಿಮಿಷ ಅದೇ ಟೈಪ್ ಸೌಂಡ್ ಬರ್ತಾ ಇತ್ತು. ಹೌದು ಸರ್. ಎಕ್ಕದಮ್ ಒಂದೇ ಸಲ ಮತ್ತೆ ನೀರ್ ಮೇಲ್ಗಡೆ ಬಂದಾಗ ನನ್ನ ಅಂಗಡಿ ಮುಂದ್ಗಡೆ ಹಾರ್ತು. ಹೌದು, ಅಲ್ಲೇ ರೂಮಲ್ಲಿ ಹೋಗಿದೆ ಸರ್. ಅದು ಅಲ್ಲಿ ಸರ್ ನೋಡಿ, ಅಲ್ಲಿ ಇದಾಗಿದೆ. ಈ ಕಡೆ ಬಂದ್ಮೇಲೆ ಈ ಕಡೆ ನೀರು ಬಂತು. ಇಲ್ಲಿ ಹೌದು, ಇಲ್ಲಿ ನೀರು ಬಂದು ಬರ್ಬೇಕಾದ್ರೆ ಲೆಕ್ಕ ಹಾಕಿ ಸುಮಾರು ಒಂದು 50 ಅಡಿ ಮೇಲೆ ಬಂದಿದೆ. ಅದು ನೋಡಿ, ಅದು ಒಳಗೆ ಪಚ್ಕೊಂಡು ಹೋಗುತ್ತಿಗೆ ಅಲ್ಲಿ ಇದಾದಂಥದ್ದು ಹಿಂದೆ. ಹೌದು ಸರ್. ಆಗ ನೀವು ಲೆಕ್ಕ ಹಾಕಿ ನೀರು ತಳಭಾಗ ಈಗ ಮಿನಿಮಮ್ ಈಗ ಸುಮಾರು ಒಂದು 50 ಅಡಿ ಕೆಳಗಡೆ ಇದೆ. 50 ಅಡಿ ಮೇಲ್ಗಡೆ ನೀರು ಬರ್ಬೇಕಾದ್ರೆ ಯಾವ ತರ ಒಂದು ಸ್ಪಾಟ್ ಆಗಿರ್ಬಹುದು. ಹೌದು ಸರ್. ನಾನು ಏನಾಯ್ತು ಕೇಳಿದ್ರೆ, ಆಮೇಲೆ ಈ ಕಡೆ ನೋಡಿದ್ರೆ ಒಂದು 40-50 ಫೂಟಿಂದ ನೀರು ಮೇಲ್ಗಡೆ ಬರ್ತಾ ಉಂಟು ಸರ್. ನಾನೇನ್ ತಿಳ್ಕೊಂಡೆ, ಇದು ಪ್ರಳಯ ಆಗಿ ಹೋಯ್ತು, ಹಿಂದೆ ಕೆಳಗಡೆ ಎಲ್ಲ ಭೂಕಂಪ ಆಗಿ ಹೋಯ್ತು, ನಾವಷ್ಟೇ ಬ್ಯಾಲೆನ್ಸ್ ಇದು ಅಂತ ಹೇಳ್ಕೊಂಡೆ ನಾನು ಜೀವ ಬಿಟ್ಟು ಓಡಿ ಆ ಗುಡ್ಡ ಹತ್ಕೊಂಡೆ ಸರ್. ಆ ಕಡೆ ಮೇಲ್ಗಡೆ ಹತ್ಕೊಂಡೆ ಸರ್. ಮೇಲ್ಗಡೆ 30-40 ಸೆಕೆಂಡ್ ಅಲ್ಲಿ ಎಕ್ಕದಮ್ ನೀರು ಡೌನ್ ಆಗೋಯ್ತು ಸರ್. ಯಾಕೆ ಕೇಳಬೇಕು, ಅಲ್ಲೇ ಆ ಕಡೆ ಹೋಯ್ತಲ್ರಿ ಸರ್ ನೀರು, ಆ ಕಡೆ ಹೋಯ್ತು. ಅದ್ರ ಮೇಲೆ ಗೊತ್ತು ಸರ್ ನನಗೆ, ಈ ತರ ಗುಡ್ಡ ಕುಸ್ತಿ ಈ ತರ ಆಯ್ತು ಆಮೇಲೆ ಗೊತ್ತು ಸರ್ ನನಗೆ. ಮೊದಲ ಒಂಥರ ಭೂಕಂಪ ಆಗಿದೆ ಎಂಬ ಲೆಕ್ಕದಲ್ಲಿ ನಾವು ವಿಚಾರ ಮಾಡ್ತಿದ್ವಿ ಸರ್. ನಾವು ಇಲ್ಲಿ ಅಷ್ಟು 4 ಮಂದಿ ಇದ್ರು ಸರ್ ಹೋಟೆಲ್.
ಅಲ್ಲಿ ಆ ಗಾಡಿ ಗಿಡಿ ಬಿದ್ದ ಏನು ಗೊತ್ತಾಗಲಿಲ್ಲ ಸರ್. ನಾವಿಲ್ಲಿ ನೀರು ಒಂದ್ಸಲ ಬಂತು. ಯಾಕೆ ಕೇಳೋಕೋದ್ರೆ ನಾವಿಲ್ಲಿ ಬರ್ಲಿಕ್ಕೂ ಒಂಥರ ಭಯ ಹೋಯ್ತು. ಏನಾಯ್ತು ಏನು ಹೋಯ್ತು ಅಂತ ಬರ್ಲಿಕ್ಕೂ ಇದಾಯ್ತು ನಮ್ಗೆ ಸ್ವಲ್ಪ. ಖಂಡಿತ. ನಿಮ್ಮ ಹೆಸರು ಸರ್? ನಾಗೇಶ್ ಅಂತ ಸರ್. ನಾಗೇಶ್ ಸರ್. ನೋಡಿ ಸ್ನೇಹಿತರೆ, ನೀರ ತಳಭಾಗದಿಂದ ಸುಮಾರು 50 ಅಡಿ ಮೇಲ್ಭಾಗಕ್ಕೆ ಇಲ್ಲಿ ಬರ್ಬೇಕಾದ್ರೆ ನೀರು ಅಡಿತಿ 50 ಅಡಿ ಉಂಟು. 50ರಿಂದ ಮೇಲೆ 50ರಿಂದ 60 ಅಡಿ ಇರ್ಬೋದು ಕೆಳಗಡೆ. 60 ಅಡಿನ ಮೇಲೆ ಚಿಮ್ಮಬೇಕಾದ್ರೆ ಯಾವ ರಭಸದಲ್ಲಿ ಇಲ್ಲಿ ಒಂದು ಘಟನೆ ನಡೆದಿರ್ಬೋದು. ಆವಾಗ ಅಲ್ಲಿ ಬಿದ್ದಿರುವ ಗಾಡಿಗಳು ಎಲ್ಲಿ ಹೋಗಿರ್ಬೋದು. ಅಷ್ಟು ದೊಡ್ಡ ಗುಡ್ಡ ಹಾಕ್ಬೇಕಾದ್ರೆ ಸುಮಾರು ನನ್ನ ಲೆಕ್ಕದಲ್ಲಿ 20 ಅಡಿ ಗುಡ್ಡ ನೆಲಭಾಗದಿಂದ. ನೆಲಭಾಗ ಸುಮಾರು ಒಂದೇ ಕೆಳಭಾಗದ ಸುಮಾರಲ್ಲ ಅಲ್ಲೇ ಗುಡ್ಡ ನಿಂತ ಜಾಗದಲ್ಲಿ 20 ಅಡಿ 25 ಅಡಿ ಹೊಯ್ಗೆ ಮರಳು ತೆಗೆಯುವ ಜಾಗ. ಆ 25 ಅಡಿಯಲ್ಲಿ ಒಂದೇ ಸಾಮಾನ್ಯ ಒಂದು 50 ಅಡಿ ಗುಡ್ಡ ಆಗ್ಬೇಕಾದ್ರೆ ಯಾವ ತರ ಆಗಿರ್ಬೋದು. ಹಾಗಾದ್ರೆ ಅಲ್ಲಿರುವ ಒಂದು ಗಾಡಿ ಎಷ್ಟು ದೂರ ಚದರಿ ಇರ್ಬೋದು. ಹಾಗಾದ್ರೆ ಅಲ್ಲಿ ಜನಗಳಿಗೆ ಎಷ್ಟಾಗಿರೋ. ಅದೇ ರೀತಿ ನಾವು ನಿನ್ನೆ ಆ ರೋಪಿನ ಅಡಿಭಾಗದಲ್ಲಿ ಸಿಕ್ಕಿದೆಯಲ್ಲ ಗಾಡಿ, ಆ ಗಾಡಿ ಸುಮಾರು 20 ಅಡಿ ಆಳದಲ್ಲಿದೆ. ಅಷ್ಟು ಮಣ್ಣು ಬಿದ್ದಿದೆ. ಅದಲ್ಲದೆ ಇಲ್ಲಿರುವ ಜಗನ್ನಾಥ್ ಮತ್ತು ಲೋಕೇಶ್ ಅವರ ಮೃತದೇಹ ಮಣ್ಣಿನ ಅಡಿಭಾಗದಲ್ಲಿದೆ. ಯಾಕೆ ನಮ್ಗೆ ಎಷ್ಟು ಬುಲಂಶವಾಗಿ ಉಳಿತಿದ್ದು ಮಣ್ಣಿನಿಂದ ಸಿಕ್ಕಿಲ್ಲ ಅಂದರೆ ಅದು ಮಣ್ಣಿನ ಅಡಿಭಾಗದಲ್ಲಿದೆ. ಆದಷ್ಟು ಇದಕ್ಕೆ ಇಲ್ಲಿನ ಮಣ್ಣು ತೆರವು ಮಾಡಬೇಕಂತ ನಾನೊಂದು ಹೇಳ್ತೇನೆ. ಯಾಕೆ ಇನ್ನೊಂದು ಈಗ ನಿನ್ನೆ ಸಹ 3 ಮರಗಳು ತೆಗೆದೆ. ಇನ್ನೂ ಸಹ ಒಂದು ಆಲದ ಮರ ಇದೆ, ದೊಡ್ಡದೊಂದು ಆಲದ ಮರ ತೆಗೆದ. ಅದರ ಅಡಿಭಾಗದಲ್ಲಿ ಸಹ ಜಗನ್ನಾಥ್ ಮತ್ತು ಲೋಕೇಶ್ ಅವರ ಮೃತ ಸಿಗ್ಬೋದು. ಅದಕ್ಕೆ ಜಿಲ್ಲಾಡಳಿತ ನಮಗೆ ಪರ್ಮಿಷನ್ ಬೇಕು. ಯಾಕಂದರೆ ಪರ್ಮಿಷನ್ ನೀರಿಗೆ ಇಡಲಿಕ್ಕಾಗಲ್ಲ. ಆದರೂ ಸಹ ಇವತ್ತು ನಾವು ಈ ಭಾಗಕ್ಕೆ ಬಂದಿದ್ದೇವೆ. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲದೆ. ಯಾಕೆಂದರೆ ಗೊತ್ತಾದರೆ ಅವರು ಬಿಡುವುದಿಲ್ಲ. ನಮಗೊಂದು ಏನು ಗೊತ್ತಾ, ಆ ಜಗನ್ನಾಥ್ ಅವ್ರ ಮನೆ ಹುಡುಕ್ಬೇಕು. ಎಲ್ಲಾದ್ರೂ ಅದರ ಕ್ಲೂ ಏನಾದರೂ ಒಂದು ಎಲುಬಾದ್ರೂ ಒಂದು ಸಿಗ್ಬೋದು. ಯಾಕೆಂದರೆ ಈಗ 30-32 ದಿವಸ ಆಯ್ತು ಇವತ್ತಿಗೆ. ಆ ಜಗನ್ನಾಥ ಮನೆ ನೋಡಲಿಕ್ಕೆ ದುಃಖ ಆಗ್ತದೆ. ಹಾಗೆ ಲೋಕೇಶ್ ಅವ್ರ ಮನೆ ಈಗ ಇವರ ಗಾಡಿ ಆದರೆ ಅಡಿಭಾಗದಲ್ಲಿದೆ ಬಿಡಿ, ಪರವಾಗಿಲ್ಲ. ಅದನ್ನು ತೆಗಿಲಿಕ್ಕೆ ಅಂದರೆ ಮಣ್ಣು ಒಂದು 10 ಫೀಟ್ ಉಂಟು ಮೇಲ್ಗಡೆ, 10-15 ಫೀಟು. ಅರ್ಜುನ ದೇಹ ತೆಗೆಯುವಂದ್ರೆ ಮಣ್ಣು ತೆಗಿಬೇಕು. ಮಣ್ಣು ತೆಗೆದ್ರೆ ಏನಾದರೂ ಮಾಡ್ಬೋದು. ಅದೇ ರೀತಿ ಇವರ ದೇಹ ಎಲ್ಲ ತೆಗಿಬೋದು ಅಂತ ನಾವೀಗ ನೀರಿಗೆ ಇಳಿತಾ ಇದ್ದೇವೆ. ಪರ್ಮಿಷನ್ ಇಲ್ಲ ನಾವು. ಆದರೆ ಸಹ ಒಂದು ಸರ್ಕಾರದ ಒಂದು ಅನುಮತಿ ಇಲ್ಲದೆ ನಾವೀಗ ನೀರಿಗೆ ಇಳಲಿಕ್ಕೆ ಒಂದು ಸಜ್ಜಾಗಿದ್ದೇವೆ. ಏನಾಗುತ್ತಂತ ಅದಕ್ಕೆಲ್ಲ ನಿಮ್ಮೊಂದು ನಮಗೆ ಸಹಕಾರ ಬೇಕು. ಯಾಕೆಂದರೆ ನಮಗೆ ಏನಾದರೂ ಕೆಳಗಡೆ ಹೋಗಿ ನಮ್ಮ ಸ್ವಯಮಿಚ್ಛೆಯಿಂದ ಹೇಳಿದ ಯಾರಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅವರಿಗೆ ಸಹಕಾರದಿಂದ ನೀವು ನಮಗೆ ಮಾಡಿಸಬೇಕು. ಯಾಕೆಂದರೆ ನಾವೀಗ ಕೆಳಗೆ ಇಳಿತಾ ಇದ್ದೇವೆ. ಇಲ್ಲಿ ಹೀಗೆ ನನ್ನ ಲೆಕ್ಕಾಚಾರದಲ್ಲಿ ಹೇಗೆ ಆಗಿದೆ ಅಂದರೆ, ಮೊದಲಿಗೆ ಗುಡ್ಡ ಜರಿದು ಕೆಳಗೆ ಬಿದ್ದಿದೆ. ಆಮೇಲೆ ನಮ್ಮ ಕರೆಂಟಿನ ವೈರ್ ಕೆಳಗಡೆ ನೀರು ಭಾಗಕ್ಕೆ ಬಿದ್ದು, ನೀರ ಅಡಿ ಭಾಗಕ್ಕೆ ಅಲ್ಲಿ ಏನಾದರೂ ಒಂದು ಸ್ಫೋಟ ನಡೆದಿದೆ. ಯಾಕೆಂದರೆ ಆ ಮಣ್ಣು ಅಲ್ಲಿ ಹೋಗಬೇಕಾದ್ರೆ ಗುಡ್ಡ ಫಸ್ಟ್ ಬಿದ್ದಿದೆ. ಗುಡ್ಡ ಬಿದ್ದ ಜಾಗದಿಂದ ಅಡಿ ಭಾಗದಲ್ಲಿ ಸುಮಾರು ಒಂದು ವಿ ಆಕಾರದಲ್ಲಿ ಒಂದಾಗಿದೆ. ಅದು ಸುಮಾರು ಈ ಥರ ಉಂಟು. ಯಾಕೆ ಇಲ್ಲಿದ ಮಣ್ಣೆಲ್ಲ ಆ ಕಡೆ ಹೋಗಿದೆ. ಫಸ್ಟ್ ಗುಡ್ಡ ಜರಿದು ಆಮೇಲೆ ಕರೆಂಟ್ನ ಇದು ವೈರ್ ಕೆಳಗೆ ಬಿದ್ದು ಬ್ಲಾಸ್ಟ್ ಆಗಿದೆ. ನೋಡ್ಬೋದು ವೀಕ್ಷಕರೇ. ಸೊ ಈಗ ಈಶ್ವರ್ ಮಾಪೆ ಮತ್ತು ತಂಡ ನೀರಿನ ಒಳಗಡೆ ಹೋಗಿ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ರೆಡಿ ಆಗ್ತಾ ಇದೆ. ಸೊ ಏನು ಒಂದು ಘಟನಾ ಸ್ಥಳ ಇತ್ತು, ಅದರಿಂದ ಸ್ವಲ್ಪ ಮುಂದೆ ಬಂದು ಆ್ಯಂಬುಲೆನ್ಸ್ನ ಪಾರ್ಕ್ ಮಾಡಿಕೊಂಡು ಇಲ್ಲೇ ರೆಡಿ ಆಗ್ತಾ ಇದ್ದೀವಿ. ಸೊ ಇಲ್ಲಿಂದ ರೆಡಿಯಾಗಿ ನಂತರ ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿ ನಂತರ ಆ್ಯಂಬುಲೆನ್ಸ್ನ ಎಲ್ಲೋ ಕಾಣದೇ ಇರೋ ರೀತಿ ಸೊ ನಾವು ಆ್ಯಂಬುಲೆನ್ಸ್ನ ಪಾರ್ಕ್ ಮಾಡಿ ಹೋಗ್ತೇವೆ. ನೋಡ್ಬೋದು ವೀಕ್ಷಕರೇ, ನಿಮಗೆ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಂಬುಲೆನ್ಸ್ ಬಂದು ನಾವು ಅಲ್ಲಿಗೆ ಪಾರ್ಕ್ ಮಾಡಿದ್ದೀವಿ. ಮತ್ತು ನಿಮ್ಗೆ ಇಲ್ಲೊಂದು ಕಾರ್ ಕಾಣಿಸ್ತಾ ಇರ್ಬೋದು, ಹಿಂದೆ ಡಿಕ್ಕಿ ಓಪನ್ ಆಗಿರೋದು. ಸೊ ಅಲ್ಲಿ ಈಶ್ವರ್ ಮಲ್ಪೆ ಮತ್ತು ನಮ್ಮ ತಂಡದ ಇನ್ನಿಬ್ಬರು ಸ್ಕೂಬಾ ಡೈವರ್ಸ್ ನೀರಿಗೆ ಇಳಿಯೋದಕ್ಕೆ ರೆಡಿ ಆಗ್ತಾಯಿದ್ದಾರೆ. ಸೊ ಅಲ್ಲಿಂದಲೇ ಅವರು ನೀರಿನ ಒಳಗಡೆ ಬರ್ತಾರೆ. ನಾವು ಬಂದು ಆ ಒಂದು ಗುಡ್ಡ ಕುಸಿದಂಥ ಒಂದು ಸ್ಥಳದಲ್ಲೇ ಇದ್ದೇವೆ. ಸೊ ಇಲ್ಲಿ ನಾವು ಇಳಿಯೋದಕ್ಕೆ ಮುಂದಾದರೆ ಇಲ್ಲಿ ಜನ ತುಂಬ ಸೇರ್ಕೊಬಿಡ್ತಾರೆ, ವಿಷಯ ಹರಡಿಬಿಡುತ್ತೆ ಅನ್ನೋ ಒಂದು ಕಾರಣದಿಂದ. ಸೊ ಅವರು ಅಲ್ಲಿಂದಲೇ ಸೀಕ್ರೆಟಾಗಿ ಇಳಿತಾ ಇದ್ದಾರೆ. ನೋಡ್ಬೋದು ವೀಕ್ಷಕರೇ. ಸೊ ನಾವಿಲ್ಲಿ ಇಂದ ನೀರೊಳಗೆ ಇಳಿಯೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಹಾಂ, ಜಿಲ್ಲಾಡಳಿತ ಗೊತ್ತಾಗದೆ ನಾವು ಮಾಡ್ತಿದ್ವಿ. ಯಾಕೆಂದ್ರೆ ಜಿಲ್ಲಾಡಳಿತ ನಾವು ಗೊತ್ತಾಗದೆ ಮಾಡುದು ಯಾಕೆಂದ್ರೆ ಆ ಕೆಳಗಡೆ ಇರೋ ಮೃತ ಹುಡುಕ್ಲಿಕ್ಕೆ. ಯಾಕೆಂದ್ರೆ ಜಗನ್ನಾಥ ಮಕ್ಕಳು ನನ್ನ ಹತ್ರ ಇವತ್ತು ಬೆಳಿಗ್ಗೆ ಬಂದು ಆಳ್ತಾ ಇದ್ದಾರೆ, ನನ್ನ ಹತ್ರ ಬಂದು ಫೋನ್ ಕೂಡ ಮಾಡಿದ್ರು. ಅವ್ರಿಗೋಸ್ಕರ ನಾನೀಗ ಮತ್ತೆ ಹೇಳಿದ್ದೇನೆ, ನಮ್ಮ ಸ್ವಯಂ ಇಚ್ಛೆಯಿಂದ ನಾವು ಹೇಳ್ತಿದ್ದೇವೆ. ನಮ್ಮ ಏನಾದ್ರೂ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ನಾವೇ ರೆಸ್ಪಾನ್ಸ್ ಮೊದಲನಾಗಿ ಹೇಳ್ತೇವೆ. ಯಾಕೆಂದ್ರೆ ನಾವು ಕೆಳಗೆ ವಿಡಿಯೋ ಮಾಡಿ ಹೋಗುದು ಯಾಕೆಂದ್ರೆ ನಮ್ಮ ಜೀವಕ್ಕೆ ಜಿಲ್ಲಾಡಳಿತ ಅಲ್ಲ. ನಾವು ಏನಾದ್ರು ನಮ್ಗೆ ಯಾರಿಗಾದ್ರೂ 3 ಜನ ನೀರಡಿಗೆ ಹೋದ್ರೆ ರೆಸ್ಪಾನ್ಸ್ ನಾವು.
ಜಿಲ್ಲಾಡಳಿತ ನಮ್ಗೆ 1 ರೂಪಾಯಿ ಕೊಡೋದು ಬೇಡ, ನಮ್ಮ ಹೆಂಡತಿ ಮಕ್ಕಳಿಗೆ ಆಗಲಿ ನಮ್ಮ ಸಂಬಂಧಿಕರಿಗೆ ಯಾರು ಕೊಡೋದು ಬೇಡ. ಯಾಕಂದ್ರೆ ಏನಾದ್ರು, ಯಾಕಂದ್ರೆ ನಮ್ಗೆ ಒಂದು ಕೆಲಸ ಅದು ಯಾವ್ದು ಏನಂದ್ರೆ ಕೆಳಗಡೆ ಅವರ ಒಂದು ಮೃತದೇಹ ಇಡಬೇಕು. ಇವತ್ತು ಆ 2 ಹೆಣ್ಣು ಮಕ್ಕಳು ಬಂದು ಅಳ್ತಾ ಇದ್ದಾರೆ. ಅತ್ತಾಗ ನನ್ಗೆ ಇಲ್ಲಿ ಇದ್ಕೊಂಡು ಕೈ ಕಟ್ಟಿ ಕುತ್ಕೊಳ್ಳಿಕ್ಕೆ ಆಗಲ್ಲ. ನಾಳೆ ನಿಮ್ಗೆ ಮೊನ್ನೆ ನಮ್ಮ ಮಲ್ಪೆಯಲ್ಲಿ 15 ವರ್ಷದ ಗಾಡಿ, ಪಾರ್ಸೆಲ್ಸ್ ಗಾಡಿ ಹಳೆದಾಗಿ ಅದನ್ನು ಬಿಡ್ಲಿಲ್ಲ. ಎಲ್ಲಾದ್ರೂ ಬೆಂಕಿ ಬಿದ್ರೆ ಅವರಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಅವಾಗ ಅಲ್ಲಿನ ಯಜಮಾನಿಗೆ, ಫೈರ್ ಬ್ರಿಗೇಡ್ ಅಧಿಕಾರಿಗಳಿಗೆ ಎಷ್ಟು ಬೇಜಾರಾಗ್ತದೆ. ಗಾಡಿ ಹೊರಗೆ ಹೋಗ್ಲಿಕ್ಕೆ ಆಗಲ್ಲ, ಬೆಂಕಿ ನಂದಿಸ್ಲಿಕ್ಕೆ ಆಗೋದಿಲ್ಲ, ಎಷ್ಟು ಬೇಸರ ಆಗ್ತದೆ. ಕೈ ಕಟ್ಟು ಕೂತ್ಕೊಂಡು ಆಗುತ್ತೆ. ಅದೇ ರೀತಿ ನಮ್ಗೆ ಸಹ ನಮ್ಗೆ ಎಲ್ಲ ಅತ್ತಾರಿಗಳು ಎಲ್ಲ ಇದೆ ನೋಡಿ, ಆಕ್ಸಿಜನ್ ಇದೆ, ಜನ ಇದೆ, ಎಲ್ಲ ಇದೆ. ಆದ್ರೆ ಮುಳುಗಲಿಕ್ಕೆ ನಮ್ಗೆ ಪರ್ಮಿಷನ್ ಇಲ್ಲ. ಅದಕ್ಕೋಸ್ಕರ ನಮ್ಮ ಸ್ವಯಂ ಇಚ್ಛೆಯಿಂದ ನಾವು ನೀರಾಳಕ್ಕೆ ಹೋಗಿ ಹುಡುಕ್ತಾ ಇದ್ದೇವೆ. ಈಗ ಎಲ್ಲಿಂದ ಇಳಿತಾ ಇದ್ರೆ ಈಶ್ವರಣ್ಣ? ಈಗ ಎಲ್ಲಿಂದ ಇಳಿತಾ ಇದ್ರ ನೀರೊಳಗೆ? ನೋಡಿ ಅಲ್ಲಿ ಇಳಿದ್ರೆ ಜಿಲ್ಲಾಡಳಿತ ಪೊಲೀಸ್ಗಳಿಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಕಷ್ಟಪಟ್ಟು ಈ ಜಾಗ ನಡೀತಿದೆ. ಯಾಕೆಂದ್ರೆ ಜನಗಳು ಸೇರ್ತಾರ ಅಂತ ಹೇಳಿ ನಮ್ಗೆ ಮತ್ತೇನಿಲ್ಲ. ಆ ಕಡೆ ಹೋಗಿ ಈಗ ಅಡಿಭಾಗದ ಎಲ್ಲಾದ್ರೂ ಆ ಜಗನ್ನಾಥ್ ಮತ್ತೆ ಲೋಕೇಶ್ ಅವರ ಒಂದು ಮೃತದೇಹ ಹುಡುಕಬೇಕಂತ ನಾವು ಬಂದಿದ್ದೇವೆ. ದಯವಿಟ್ಟು ಆ ಒಂದು ದೇಹಗಳು ಸಿಗಲಿ ಅಂತ ನೀವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ನಾನು ನಿಮ್ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಸಿಗ್ನೇಟಾ ഏട്ടാ ഗോപ്രോ പോയി ಅಲ್ಲಿಗೆ ಬರಬೇಡಿ, ಪರ್ಮಿಷನ್ ಇಲ್ಲ ನಮ್ಗೆ. ಅದಕ್ಕೆ ಅಲ್ಲೆಲ್ಲ ಬರಬೇಡಿ ಆಚೆ. ಯಾಕೆಂದ್ರೆ ನಾವು ಪರ್ಮಿಷನ್ ಇಂದ ಮಾಡೋದು. ಯಾಕೆಂದ್ರೆ ನಾವು ಇಲ್ಲಿ 3 ಜನ ಸಿಕ್ಕಿಲ್ಲಲ್ಲ, ಅದಕ್ಕೆ ಈ ಸೈಡಿಂದ ಹೋಗ್ತಿದ್ದೆ. ಅದಕ್ಕೆ ಹಾ ಬರ್ತಾ ಇದ್ದೀನಿ. ಯಾಕೆಂದ್ರೆ ಅಲ್ಲಿ ಪೊಲೀಸ್ನವರು ಇರ್ತಾರೆ. നമ്മളെ രാജ്യത്തിന്റെ ഒരു അവസ്ഥ നോക്കി. രാജ്യത്തിന്റെ അവസ്ഥ രാജ്യം കട്ട് വെച്ചിട്ട് ഒരാൾ ಹಲೋ, ಇಲ್ಲ ಆಮೇಲೆ ಮಾಡ್ತೀನಿ ನಿಮಿಷ. ನೋಡಿ ವೀಕ್ಷಕರೇ, ನಮಗೆ ಈ ಜಿಲ್ಲಾಡಳಿತದಿಂದ ಅಥವಾ ಈ ಮೇಲಧಿಕಾರಿಗಳಿಂದ ಸಪೋರ್ಟ್ ಇದ್ದಿದೆ ಅಂದರೆ ನಾವು ಆರಾಮಾಗಿ ಅಲ್ಲಿಂದ ಇಳ್ಕೊಂಡು ಯಾವುದೇ ರೀತಿಯಾದ ರಿಸ್ಕ್ ಇಲ್ದಲೇ ನಾವು ಕಾರ್ಯಾಚರಣೆಗೆ ಭಾಗಿಯಾಗ್ಬೋದಿತ್ತು. ಆದರೆ ಯಾವುದೇ ರೀತಿಯಾದ ಅನುಮತಿ ಇಲ್ಲದೆ ಇರೋದ್ರಿಂದ ನಮ್ಮ ಒಂದು ರಿಸ್ಕ್ನಲ್ಲಿ ಇಷ್ಟೊಂದು ಕಷ್ಟವನ್ನು ಪಡಬೇಕಾಗಿದೆ.
ನೋಡಿ ಈಗ ಈ ಒಂದು ಫ್ಲೋಟ್ ಏನಿದೆ, ಸೊ ಇದನ್ನು ಆಲದ ಮರಕ್ಕೆ ಕಟ್ಟಿ ಮೇಲೆ ಫ್ಲೋಟಿಂಗ್ ಬಿಡೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದರೆ ಆಲದ ಮರ ಪತ್ತೆ ಮಾಡಿ ಸೊ ಅದಕ್ಕೆ ರೋಪ್ನ ಕಟ್ಬಂದ್ರೆ ಅದರ ಅಡಿಯಲ್ಲಿ ಇಲ್ಲಿಯ ಸ್ಥಳೀಯರಾದಂಥ ಲೋಕೇಶ್ ಹಾಗೂ ಜಗನ್ನಾಥ್ ಅವರು ಇದ್ದರೆ ಆಲದ ಮರ ಮೇಲೆ ಕೆತ್ತಾಗ ಅವರು ಮೇಲೆ ಬರ್ಬೋದು ಅಥವಾ ಏನಾದರೂ ಕರೇಶ್ವರನಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣದಿಂದ ಈಗ ಹೋಗ್ತಾ ಇದ್ದಾರೆ. ನೋಡಿ ಇವರೇ ನಮ್ಮ ತಂಡದ ಮತ್ತಿಬ್ಬರು ಸ್ಕೂಬಾ ಡೈವರ್ ಹರೀಶ್ ಹಾಗೂ ಸ್ಟೇಫ್ನಿ. ಸೊ ಈಶ್ವರಣ್ಣನವರು ಅಲ್ಲಿ ಮುಳುಗಿದ್ದಾರೆ, ನಮಗೀಗ ಕಾಣ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವೀಕ್ಷಕರೇ, ನಿಮಗೊಂದು ಫ್ಲೋಟ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನಾನು ಜಾಸ್ತಿ ಆ ಕಡೆ ಕ್ಯಾಮ್ರಾ ತೋರಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈಗಾಗಲೇ ವಿಷಯ ಗೊತ್ತಾಗಿ ಪೊಲೀಸ್ನವರು ಬಂದುಬಿಟ್ಟಿದ್ದಾರೆ. ಆ್ಯಂಡ್ ಈಗ ನಾನು ನಿಮ್ಗಾಗಲೇ ಏನು ಫ್ಲೋಟ್ನ ತೋರಿಸ್ದೆ, ಸೊ ಆ ಒಂದು ಫ್ಲೋಟ್ನ ಅಡಿಯಲ್ಲಿ ಈಶ್ವರ್ ಮಲ್ಪೆ ಅವರು ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದಾರೆ. ಮೇಲೆ ಕಾಲ ನೀರೊಳಗಿದ್ದಾರೆ, ಅವ್ರು ಮೇಲೆ ಬರಬೇಕು, ಗೊತ್ತಿಲ್ಲ. ಹಾಂ ಹಾಂ ಹೌದಾ? ಇಲ್ಲ, ಇವತ್ತು ಮಾಡ್ತೀವಿ ಅಂತ ಹೇಳಿದ್ವಲ್ಲ. ಅಲ್ಲಲ್ಲ, ಹೇಳಿದ್ರಂತೆ ಮಾಡ್ತೀವಿ ಅಂತ ಇವತ್ತು. ಗೊತ್ತಿಲ್ಲ, ಅದನ್ನೇ ಹೇಳಿದ್ರು. ನೋಡಬೇಕು, ಕೇಳಬೇಕು, ಮೇಲೆ ಬರಲಿ ನೋಡೋಣ. ಹಾಂ ಹಾಂ ಹೌದು. ಮೂರು ಜನ ಇಳ್ದಿದ್ದಾರೆ. ರೋಪ್ ತಗೊಂಡು ಹೋಗಿದ್ದಾರೆ. ಈಗ ಅಟ್ಲೀಸ್ಟ್ ವಿಸಿಬಿಲಿಟಿ ಇಲ್ಲ ಅಂದ್ರು ಆಲದ ಮರ ಕಟ್ಬೋದು. ಅವರು ಕಟ್ತಾರೆ, ಕಟ್ಬಿಟ್ಟು ಫ್ಲೋಟ್ ಮೇಲೆ ಬಿಡ್ತಾರೆ, ಬಿಟ್ಬಿಟ್ಟು ಮೇಲೆ ಬಂದ್ಬಿಡ್ತಾರೆ. ಇನ್ನೇನಿದ್ರು ಕ್ರೇನ್ ಬಂದರೆ ಅಥವಾ ಅಂದರೆ ಅವ್ರ ಕೆಲಸ ಅವ್ರು ಮುಗಿಸ್ಬರ್ತಾರೆ. ನೆಕ್ಸ್ಟ್ ಏನಿದ್ರು ಕ್ರೇನ್ ಅವ್ರದ್ದು ಅಥವಾ ಗೌರ್ಮೆಂಟಿಗೆ ಬಿಟ್ಟಿದ್ದೀನಿ ಏನಿದ್ರು. ವಿಷಯ ಹೇಗೆ ಗೊತ್ತಾಯಿತು ಅಂತ ಗೊತ್ತಿಲ್ಲ, ಹೇಗೆ ಗೊತ್ತಾಯಿತು ಅಂತ. ಹಾಗಾಗೇನೆ ಇಲ್ಲಿ ಯಾರು ಜನಗಳು ನಿಲ್ಲಕ್ಕೆ ಬಿಡ್ತಿರ್ಲಿಲ್ಲ. ಇಲ್ಲ, ಗೊತ್ತಾಗಿಲ್ಲ. ಮೇಲ್ಬಾ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲದೆ ಬಂದರು. ಬೆಳಿಗ್ಗೆನೇ ಬರಬೇಕು ಅಂದ್ಕೊಂಡು, ನೀರು ತುಂಬ ಕೋಲ್ಡ್ ಇತ್ತು. ಬೆಳಿಗ್ಗೆ ಒಂದ್ಸರಿ ಬಂದು ನೋಡ್ಕೊಂಡು ಹೋದ್ವಿ. ಫುಲ್ ಕೋಲ್ಡ್ ಆಯಿತು ಅಂದರೆ ತುಂಬ ಕೋಲ್ಡ್ ಇತ್ತು ಬೆಳಿಗ್ಗೆ. ಇನ್ಫಾರ್ಮ್ ಮಾಡಿದ್ರಾ? ಇಲ್ಲ, ಯಾರಿಗೂ ಇನ್ಫಾರ್ಮ್ ಆಗಿಲ್ಲ. ಅನಿಸ್ತಾ ಇರ್ಬೋದು ವೀಕ್ಷಕರೇ, ಈಗ ಆಲ್ರೆಡಿ ಪೊಲೀಸ್ನವ್ರಿಗೆ ವಿಷಯ ಗೊತ್ತಾಗಿ ಅವರು ಬಂದಿದ್ದಾರೆ. ಆ್ಯಂಡ್ ಫ್ಲೋಟ್ ಬಂದು ಅಲ್ಲೇ ತೇಲಾಡ್ತಾ ಇದೆ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಅಲ್ಲೇ ಆಲದ ಮರ ಇರಬೇಕು, ಹಾಗಾಗಿ ಕಟ್ತಾ ಇದ್ದಾರೆ ಅಂದ್ಕೊಳ್ತೇನೆ ಈಶ್ವರ್ ಮಲ್ಪೆ ಅವರು. ಇನ್ನು ಉಳಿದ ಸ್ಕೂಬಾ ಡೈವರ್ಸ್ ಎಲ್ಲಿದ್ದಾರೆ ಅಂತ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನೀರೊಳಗೆ ಇದ್ದಾರೆ ಕನ್ಫರ್ಮ್. ಅವರು ಒಂದು ಲಾರಿಯನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ. ಈಗ ಒಂದು ಆಲದ ಮರ ಏನಿತ್ತು, ನೀರಿನ ವಿಸಿಬಿಲಿಟಿ ಕಮ್ಮಿ ಇದ್ದರೂ ಸಹ ಒಂದು ಕೈನ ಒಂದು ಸ್ಪರ್ಶದಿಂದ ಆಲದ ಮರಕ್ಕೆ ನಾವು ಕಟ್ ಬರ್ತೀವಿ ಅಂತ ಮುಂದಾಗಿ ಈಗ ಕಟ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೀಗ ಈಶ್ವರ್ ಮಲ್ಪೆ ಅವರು ನೀರಿನ ಮೇಲೆ ಬಂದಿದ್ದಾರೆ.
ಈಶ್ವರಣ್ಣ ಮರ ಸಿಕ್ತಾ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಕಟ್ ಬರಬೇಕಿತ್ತು. ಹೋಗ್ತೀವಿ ನೋಡ್ಕೊಂಡು ಡಿಪಾರ್ಟ್ಮೆಂಟ್ನೇ ಬ್ಯಾಡ ಅಂದ್ರೆ ಹೋಗ್ತೀವಿ ವಾಪಸ್. ಹೋಗ್ತಾ ಒಳಗೆ ಮತ್ತೇನಿಲ್ಲ. ನಮಸ್ಕಾರ. ಈಶ್ವರಣ್ಣ ಸಿಕ್ತಾ ಏನಾದ್ರು? ಮರ ಮತ್ತೆ ಕಬ್ಬಿಣ ಉಂಟು. ಕಬ್ಬಿಣ ಸಿಕ್ಕಿದ್ಯಾ? ಅದೇನೋ ಎತ್ತು ತೋರಿಸಿದ್ರಲ್ಲ, ಏನದು ಕಬ್ಬಿಣ ಪೀಸಾ? ಈಗ ಫ್ಲೋಟೋ ಕಟ್ಟಿದ್ರೆ ಈಶ್ವರಣ್ಣ? ಹೌದು. ನೋಡಿ ಕಟ್ಟಿದ್ದಾರೆ. ಒಂದ್ಸಲ ಸುಧಾರಿಸ್ಕೊಳ್ಳಿ, ಯಾಕೆಂದ್ರೆ ಇದು ಇಟ್ಕೊಂಡು ಹೋಗಿ ಸುಲಭ ಅಲ್ಲ. ತಗೊಂಡೋಗಿ ಒಂದು ಮರ ಕಟ್ಟಿದೆ ಅಲ್ಲಿ, ಮರ ಉಂಟು. ಈಶ್ವರಣ್ಣ ಈಗ ಲಾರಿ ಓನರ್ ಮತ್ತೆ ಅರ್ಜುನ್ ಲಾರಿ ಓನರ್ ಮತ್ತೆ ಲೋಕೇಶ್ ಜಗನ್ನಾಥ್ ಅವ್ರ ಮನೆಯವರು ಕಾಲ್ ಮಾಡಿದ್ರು, ನಾವು ಬರ್ತಾ ಇದೀವಿ ಅಂತ. ಬರ್ಲಿ, ಪರ್ಮಿಷನ್ ತೆಗೊಡ್ಲಿ. ನಮ್ಗೆ ಇಲ್ಲಿ ಮೇಲೆ ಕೆಳಗೆ ಹೋಗ್ಲಿಕ್ಕೆ ಆಗುದು. ಕೈ ಕೊಡಿ ಯಾರಾದ್ರು. ಒಂದು ಈ ಅಂಡೆ ಅಡಿಗೆ ಹಾಕೋದು ಸುಲಭ ಅಲ್ಲ, ಆಗಲ್ಲ. ಅವ್ರು ಹೇಳ್ಬೋದು. ಚಾ ಕುಡಿದ್ರೆ ಡ್ಯೂಟಿ ಆಗಿದ್ರೆ ಹಿಂಗೆ ಬರೋಣ ಸ್ವಲ್ಪ. ಏನು ಗೊತ್ತಾ, ನಾವು ಹುಡುಕ್ತೆ ಅಂತ ಹೇಳಿದ್ರೆ ಅವ್ರು ಬಿಡುದಿಲ್ಲ, ಯಾಕಂದ್ರೆ ನಂಗೆ ಗೊತ್ತಾಗ. ನೋಡಿ ಸಹಿತ ನಾಳೆ ಕೊಟ್ಟ ಮಾತು ಹಿಂದಿರುಗಿ ಹೋಗಿದ್ದು. ಮೊದಲೇ ಹೇಳಿದ್ದು ನನಗೆ, ಆ ತಂದೆ ತಾಯಿಗೆ ಇಲ್ಲಿದ್ದೊಂದು ಮದುವೆ ಹುಡುಕಬೇಕಂತ. ಇವತ್ತು ಬೆಳಿಗ್ಗೆ ಜಗನ್ನಾಥ ಮಕ್ಕಳು ನಮ್ಮ ಹತ್ರ ಬಂದು ಅಳ್ತಾ ಇದ್ರು, ಈಶ್ವರನ ಹುಡುಕಿ ಕೊಡಿ ಅಂತೇಳಿ. ನಾನು ಅಳುವಾಗ ನನಗೆ ತುಂಬ ಬೇಜಾರಾಯಿತು. ಮತ್ತು ನನ್ನ ಶೂಟ್ ಇಟ್ಕೊಂಡು ಮತ್ತೆ ನೀವು ಪರ್ಮಿಷನ್ ಇಲ್ಲ, ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು. ಆದಷ್ಟು ನಮ್ಮ ಸ್ವಯಮಿಚ್ಛೆಯಿಂದ ನಮ್ಮ ಜೀವಕ್ಕೆ ನಾವೇ ಅಂತ ವಿಡಿಯೋ ಮಾಡಿ ನೀರಿಗಿಳಿದ್ವಿ. ಯಾಕೆಂದರೆ ಹುಡುಕುವ ಒಂದು ಪ್ರಯತ್ನದಲ್ಲಿ ಯಾಕೆ ಈ ಜಿಲ್ಲಾಡಳಿತ ಈ ರೀತಿ ನಮಗೆ ಕಣ್ಮುಚ್ಚಲ ಆಡುತ್ತೆ ಅಂತ ಗೊತ್ತಾಗಲ್ಲ. ಇದಕ್ಕೆ ಸಮಸ್ತ ಜನತೆ ಅವರ ನಮ್ಮ ಪರವಾಗಿರಬೇಕು ಹೇಳಿ ಹುಡುಕಾಡಲಿಕ್ಕೆ ಇನ್ನು ನಾವು ಹುಡುಕಾಡ್ತೇವೆ. ಅದಕ್ಕೆ ನಾನು ಕೆಳಗಡೆ ಏನಾದರೂ ಸಿಲಿಟನ್ ಮರ ತೆಗೆದಿದ್ರೆ ಅದರ ಅಡಿಭಾಗದ ಏನಾದರೂ ಸಿಗುವುದು ಅಂತೇಳಿ ಬೆಳಿಗ್ಗೆ. ಆದರೆ ಮತ್ತೆ ಪೊಲೀಸ್ನವ್ರು ಬಂದು ಬೇಡ ಅಂತ ಹೇಳ್ತಾರೆ. ಏನು ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಇನ್ನು ನೀವು ನಾನು ಇಲ್ಲೇ ಇರ್ತೀನಿ, ಯಾವಾಗ ನೀವು ಪರ್ಮಿಷನ್ ಲೆಟರ್ ಕೊಡ್ತೀವಿ ಮತ್ತೆ ಹುಡ್ಕಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಕೊಟ್ಟ ಮಾತನ್ನ ಯಾವತ್ತೂ ತಪ್ಪುವುದಿಲ್ಲ. ಈಗ ನಿಮ್ಮ ಕೈಲಿ ಆದಷ್ಟು ನಿಮ್ಮ ಕೈಲಿ ಎಷ್ಟು ಸಹಾಯ ಮಾಡಬೇಕಾಗಿತ್ತು ಅಷ್ಟು ನೀವು ಮಾಡಿದ್ರ? ಖಂಡಿತವಾಗಿ ನೋಡಿದ್ದೇನು ಸುಮಾರು ಅಂದರೆ ಎಷ್ಟು ವೆಯ್ಟ್ ಇದೆ ನೋಡಿ, ಇಷ್ಟೆಲ್ಲ ವೆಯ್ಟ್ ಹಾಕೊಂಡು ಹೋಗ್ಬೇಕಾದ್ರೆ ಸುಲಭ ಅಲ್ಲ. ಹೌದು, ನಿಜ. ನಮ್ಮ ಸ್ಕೂಬಾ ಡೈವರ್ ಬೇರೆ ಸಹ ಅಷ್ಟು ವೆಯ್ಟ್ ಹಾಕಲ್ಲ. ಯಾಕೆಂದ್ರೆ ಸುಮಾರು 15 kg ಅಡಿ ಉಂಟು, ಅದು ಹಾಕಿದ್ದು ಅಡಿಗೆ ಹೋಗ್ಬಿಡ್ತಾರೆ. ಆ ರೀತಿಯಲ್ಲಿ ನಾವು ಅಡಿಗೆ ಹೋಗ್ಬೇಕಾದ್ರೆ ತಳಭಾಗದಲ್ಲಿ ಹುಡುಕಬೇಕು. ತಳಭಾಗನ ಮಣ್ಣನ್ನು ಮುಟ್ಟಿ ಆ ಭಾಗ ಜಗನ್ನಾಥ ಆಗಲಿ ಲೋಕೇಶ್ ಅವರ ಸಿಲಿಟನ್ ಭಾಗ ಸಿಗುತ್ತದೆ. ಅದಕ್ಕೆಲ್ಲಾದ್ರೂ ಕೈಗೆ ಪರ್ಸಜ್ಞಾನ ಆಗ್ತಂತ ಹುಡುಕ್ತಾ ಹೋಗ್ತಿದ್ದೆ. ಅದೊಂದು ಮರ ಕಟ್ಟಿ ಮತ್ತೆ ಒಂದು ಗಾಡಿಯ ಕಬ್ಬಿಣ ಪೀಸ್ ಸಿಕ್ಕಿದೆ. ಅದು ಯಾವ್ದು ಗಾಡಿ ನೋಡಿಲ್ಲ, ತೆಗಿಲಿಕ್ಕಾಗಿಲ್ಲ ಅಂತ ಅಲ್ಲಿ ಕಟ್ಟಿಟ್ಟಿದ್ದೀನಿ. ಆದಷ್ಟು ಜನಗಳಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೈ ಮುಗಿತಿದ್ದೀನಿ. ಕಲ್ಲು ಮತ್ತು ತುಂಬ ಇದೆಯಲ್ಲ, ತುಂಬ ಇದೆ, ಕಲ್ಲು ಮಣ್ಣು ತುಂಬ ಇದೆ. ಆದರೆ ಪರ್ಮಿಷನ್ ಇಲ್ಲ ನಮಗೆ, ಅದೇ ಬೇಜಾರಾಗುತ್ತೆ. ಹುಡುಕುವ ಅದಕ್ಕೆ ಆದಷ್ಟು ನಾವು ಸಹಾಯ ಮೆಚ್ಚಿ, ನಾವು ಯಾರತ್ರ ದುಡ್ಡು ತಗೊಳ್ಳೋದಿಲ್ಲ. ದುಡ್ಡು ಕೊಡಿ ಅಂತ ಯಾರು ನಾವು ಪೇಮೆಂಟ್ಗೋಸ್ಕರ ಬಂದವರಲ್ಲ,
ಸರ್ಕಾರ ಸ್ವಯಂ, ನಾವು ಹೇಳಿದ್ದೀನಿಲ್ಲ, ನಾನು ಸ್ವಯಂ ಇಚ್ಛೆಯನ್ನು ನಾವು ಹುಡುಕ್ತಾ ಇದ್ದೀನಿ. ನನ್ನ ಸಾವಿಗೆ ಬೇಕಾದ್ರೆ ನಾನೇ ಕಾರಣ ಅಂತ ಬರೆದು ಕೊಟ್ಟಿದ್ದೀನಿ. ಯಾಕೆ ಸಪೋರ್ಟ್ ಮಾಡೋದು ಗೊತ್ತಾಗಲ್ಲ. ಇದೇ ಬೇರೆ ಕಡೆ ಇದ್ರೆ ರಾಜಕೀಯ ಅವ್ರದ್ದು ಯಾರ್ದು ದೊಡ್ಡ ಮನುಷ್ಯರ ಮಕ್ಕಳಾದ್ರೆ ಏನು ಮಾಡ್ತಿದ್ವಿ? ಅವರು ಏನಾದ್ರು ವಿಮಾನ ಅಲ್ಲ, ಎಲ್ಲಿಂದ ಬೇಕೋ ಏನಾದ್ರು ಬೇಕೋ ತಂದು ವ್ಯವಸ್ಥೆ ಮಾಡ್ತಿದ್ವಿ. ಯಾಕೆಂದರೆ ದುಃಖದಿಂದ ಹೇಳ್ತಿದ್ವಿ, ಈ ಬಡವರು ಜಗನ್ನಾಥ್, ಲೋಕೇಶ್ ಹಾಗೆ ಅರ್ಜುನ್, ಯಾಕೆಂದ್ರೆ ನಾನು ತುಂಬ ಕಡೆ ಮತದಾರ ತೆಗೆದಿದ್ದೀನಿ. ಬೇರೆಯವ್ರಿಗೆ ದೊಡ್ಡ ಮನುಷ್ಯ ಯಾರಾದರೆ ಅಲ್ಲಿಗೆ ಎಷ್ಟು ಬೇಗ ದುಡ್ಡು ಕೊಟ್ಟು ಬೇಕಾದ ಕರೆಸ್ತಾರೆ. ಹೌದು, ಖಂಡಿತವಾಗಿ. ಬಡವರಿಗೊಂದು ಬೇರೆ, ಶ್ರೀಮಂತರಿಗೊಂದು ಭೇದ ಭಾವ ಮಾಡಬಾರ್ದು. ನಿಮ್ಮ ಜನತೆಯಿಂದ ಇದಕ್ಕೊಂದು ಪರಿಹಾರ ಕೊಡಿಸಿ ಹುಡುಕುವ ಪ್ರಯತ್ನಕ್ಕೆ ಮಾಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ನಾವು ವಂದಿಸ್ತಾ ಇದ್ದೀವಿ. ಪರ್ಮಿಷನ್ ದಿನ ಪರ್ಮಿಷನ್ನೇ ಬರೀತಾರೆ ಅವರು. ನಾನು ಅವ್ರಿಗಂತ ಹೇಳೋದಲ್ಲ, ನಾಳೆ ಅವ್ರ ಮನೆಯಿಂದ ಕೆಳಗಡೆ ಒಬ್ಬ ಬಿದ್ದ ಅಂತ ಹೇಳಿ ಪರ್ಮಿಷನ್ ಕೇಳ್ತಾರ? ದಿನ ಹುಡುಕಿ ಅಂತ ಹೇಳ್ತಾರೆ. ಇಲ್ಲ ಸರ್ ಹೇಳಿ, ಅದು ನೀವು ನಿಮ್ಮ ರೂಲ್ಸ್ ಮಾಡ್ತೀವಿ ಕರೆಕ್ಟ್, ಪರವಾಗಿಲ್ಲ. ನಾಳೆ ಯಾರಾದರೂ ತಮ್ಮ ರಾಜಕೀಯ ಆಗಲಿ ಪ್ರಬಲ ವ್ಯಕ್ತಿಗಳು ನೀರಿ ಬಿದ್ದರೆ ಅವ್ರು ಹುಡುಕ್ತಾರಿಲ್ಲ ನೀವು ಹೇಳಿ. ಮತ್ತು ನಾಳೆ ನೀವೊಂದು ಪೊಲೀಸ್ ಪಾಪ ನಿಮ್ಮ ಮನೆಗೆ ಬಿಟ್ಟರು ಸಹ ಹುಡುಕೋದಿಲ್ಲ ಅವ್ರು, ಯಾಕಂದರೆ ಚಿಕ್ಕ ಮಟ್ಟದವ್ರು. ಅದೇ IPLC ಯಾರಾದಿದ್ರೆ ಏನು ಸರ್ ಹೇಳುದು ಕರೆಕ್ಟಾ? ಎಂತ ಹೇಳಿದ್ರು ಬಿಡುಗಡೆ ಅಂತ ಹೇಳಿದ್ರೆ ಸಾಹೇಬರು ಕೇಳ್ಕೊಂಡು ಏನು ಮಾಡಿ ಅದಕ್ಕೇನು ಈಗ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋಲ್ಲ ಸರ್. ನೋಡಿ ಇವರು ಅವರ ರೂಲ್ಸ್ ಮಾಡ್ತಾರೆ ಕರೆಕ್ಟ್. ನಿಮ್ಮಲ್ಲಿ ತಪ್ಪು ಹೇಳೋದಲ್ಲ, ಬಿಡಿದಾರ ಹತ್ರ ಹೇಳಿದ್ರಲ್ಲ, ಬನ್ನಿ ಹೊರಡೋದು. ಆ ಜಗನ್ನಾಥ ಬರ್ತಾ ಇದ್ದಾರಂತೆ, ಕಾಲ್ ಮಾಡಿದ್ರು. ಬೆಳಿಗ್ಗೆ ಬಂದು ಆಡ್ತಾ ಇದ್ದಾರೆ ಮಕ್ಕಳು, ಹೆಣ್ಮಕ್ಳು. ನೀವು ಸಾಹೇಬರಿಗೆ ಹೇಳಿ ಇರ್ತಾರೆ, ನಮ್ದೇನು ಅಭ್ಯಂತರ ಇಲ್ಲ. ಯಾಕೆ ನಮ್ಗೆ ಅದೇ ಆ ಹೆಣ್ಣು ಬೆಳಿಗ್ಗೆ ಬಂದಿದೆ, 2 ಮಕ್ಕಳು. ಎಲ್ಲಿ ಮತ್ತೊಬ್ಬಳು ಎಲ್ಲಿದ್ದಾಳೆ? ಹಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಡೆಸಿರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ನಾವು ಬೆಳಿಗ್ಗೆ ಮನೆ ನಮ್ಮ ಹತ್ರ ಬಂದಿದ್ದೀವಿ, ಅಳ್ತಾ ಇದ್ದೀವಿ. ಈಗಾಗಲೇ ಅವರು ಮತ್ತೆ ಹೇಳಿದೆ ಏನಂದ್ರೆ ಕೇಳ್ತೀನಿ. ಯಾವ ರೀತಿಯಾಗಿ ಈಶ್ವರ್ ಮಠವರು ಕೂಡ ಬೆಳಿಗ್ಗೆಯಿಂದ ಗಂಗಾವಳಿ ನದಿಯಲ್ಲಿ ಹುಡುಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆಗ ಅವರ ಕೆಲಸಕ್ಕೆ ಪೊಲೀಸ್ ಇಲಾಖೆಯಿಂದ ಕೂಡ ಅಡ್ಡಿಗಳು ಕೂಡ ಎದುರಾಗಿರುವಂತದ್ದು. ಇವಾಗ ಅವರನ್ನು ಮಾತಾಡ್ತೀನಿ ಸರ್, ತಾವು ಬೆಳಗ್ಗೆಯಿಂದ ಮತ್ತೆ ಸಪೋರ್ಟ್ ಮಾಡ್ಲಿಕ್ಕೆ ಯಾವ ಕಾರಣಕ್ಕೆ ಸರ್? ಯಾವ ಮಗ ಬೆಳಿಗ್ಗೆ ಆ ತಂಗಿ ಮತ್ತೆ ಬಗ್ಗೆ ನಾವು IP ಹತ್ರ ಇರುವಾಗ ಬಂದರು, ಹತ್ಕೊಂಡು ಬಂದರು. ನಾ ಇಲ್ಲಿಗೆ ಫೋನ್ ಮಾಡಿದ್ರು, IBಯಲ್ಲಿದ್ದೆ. ಮತ್ತೆ ಕೆಳಗಡೆ ಬಂದು ಮಾತಾಡಿದೆ. 2 ಹೆಣ್ಮಕ್ಳು ಬೆಳಿಗ್ಗೆ ಹತ್ತಿ ಹೇಳಿದ್ದಾರೆ, ನಮ್ಮ ತಂದೆ ಸಿಕ್ಕಿಲ್ಲ, ನಾವಿಬ್ಬರು ನೀರಿ ಸತ್ತೋಗ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ತಂದಿರೋದನ್ನು ಮೃತದೇಹದ ಹುಡುಕಿ ಕೊಡಿ ಈಶ್ವರನ. ಇಷ್ಟು ದಿವಸ ಆಯಿತು, ಮೂಳೆ ಅದಕ್ಕೋಸ್ಕರ ನೀವು ನಿಮ್ಮ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ನನಗೆ ತುಂಬ ಬೇಜಾರಾಯ್ತು ಹೆಣ್ಮಕ್ಳು ಅವಾಗ. ಯಾಕಂದ್ರೆ ನನಗೆ ಸಹ ನನ್ನ ಮಕ್ಕಳು ಥರ ಗೊತ್ತಿದೆಯಲ್ಲ. ಅದರಿಂದ ಮತ್ತೆ ನಮ್ಮ ತಂಡ ಕರ್ಕೊಂಡು ನಮ್ಮ ಅಲ್ಲಿ ಆ ಪರ್ಮಿಷನ್ ಇಲ್ಲ ಅಂತ ಮತ್ತೆ ಮೇಲೆ ಎತ್ತಿದ್ದು. ಕೆಳಗೆ ಒಂದು ಮರಕ್ಕೊಂದು ಕಟ್ಟಿಟ್ಟಿದ್ದೀನಿ, ಮತ್ತು ಕಬ್ಬಿಣ ಬೇಯಿಸಿ ಸಿಕ್ಕಿದೆ, ಯಾವುದೇ ನಮಗೆ ಅದಕ್ಕೋಸ್ಕರ ಕಟ್ಟಿಟ್ಟಿದ್ದೀನಿ. ಇವರ ಮೂಳೆ ಹುಡುಕುದೇ ಒಂದು ಕಾರ್ಯಾಚರಣೆಯಲ್ಲಿ ನಾನು ತೊಡಗಿದ್ದೆ. ಹುಡುಕುವಾಗ ಕೆಳಭಾಗದಲ್ಲಿ ಸ್ವಲ್ಪ ಒಂದು 10 ನಿಮಿಷ ಹುಡುಕುವಾಗಲೇ ಮೇಲೆ ಬರಲಿಕ್ಕೆ ಹೇಳಿ ಮರ ಕಟ್ಟಿದ್ದೀನಿ. ಏನು ಸರ್? ಈಗ ನೀವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಕೂಡ ನೀವು ಹುಡುಕ್ತೀವಿ ಅಂದ್ರೂ ಕೂಡ ಯಾಕೆ ನಿಮ್ಗೆ ಅಧಿಕಾರಿಗಳು ಅನುಮತಿ ಕೊಡ್ತಾ ಇಲ್ಲ? ನೀವೇನು ಅವ್ರ ಹತ್ರ ದುಡ್ಡು ಕೇಳಿಲ್ಲ, ಇಲ್ಲ ಸರ್, ನೀವೇನು ಸಹಾಯಧನ ಕೇಳ್ತಿಲ್ಲ, ಆದ್ರೂ ಕೂಡ ಯಾಕೆ ನಿಮ್ಮನ್ನ ತಡೆ ಮಾಡ್ತಿರೋದು ಅಂತ, ಯಾಕೆ ಈ ರೀತಿಯಾಗಿ ಮಾಡ್ತಿದಾರೆ ಅಂತ ಹೇಳಿದ್ರೆ ಏನಾದ್ರು ಅವ್ರಿಗೆ ಸಮಸ್ಯೆ ಆಗ್ತದೆ, ಏನಾದ್ರು ಒಳಗಡೆ ನಿಧಿಗಿದೇನಾದ್ರು ಇದೆಯಾ ಅಂತ ನೋಡಿ. ತುಂಬ ನೋಡಿ, ಇದು ಸುಮಾರು 50 kg ಮೇಲ್ಪಟ್ಟಿದೆ ನೋಡಿ. ಈ ಭಾರ ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ ಬೆಳಗ್ಗೆಯಿಂದ. ಸುಮಾರು 15 kg ನೀರು ತಳಭಾಗದ ಹುಡ್ಕೊಂಡು ಹೋಗ್ತೇವೆ. ಯಾಕೆಂದ್ರೆ ಈ ಮಕ್ಕಳ ಒಂದು ತಂದೆ ಅಥವಾ ಲೋಕೇಶ್ ಅವರ ಮೃತದೇಹ ಒಂದು ಸಿಗುತ್ತಾ ಅಂತ ಹೇಳಿ ಸರ್. ಆ ತರ ಹುಡುಕುವಾಗ ಇವ್ರ ಮೇಲೆ ಬಂದು ಬಿಡುದಿಲ್ಲ ಅಂತ ಹೇಳಿ ನಮ್ಗೆ ಬೆಳಿಗ್ಗೆ 2 ಹೆಣ್ಮಕ್ಳು ಅಳುವಾಗ ಯಾರಾದ್ರೂ ಬಿಡ್ತಾರೆ. ಇದೇ ಯಾರಾದ್ರೂ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಪ್ರಭಾವಿ ವ್ಯಕ್ತಿಗಳ ಮಕ್ಕಳು ಯಾರಾದ್ರೂ ಇದ್ರೆ ದಿನ ಇಡೀ ಬೇಕಾದ್ರೆ ವಿಮಾನ ಬೇಕಾದ್ರೆ ಅಡಿಯಿಂದ ಸಬ್ಮೇರಿನ್ ತರಿಸಬೇಕಾದ್ರೆ ಮಾಡ್ತಾರೆ. ಇದಕ್ಕೆ ನಮ್ಮ MLA ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇಷ್ಟು ತನಕ ಒಂದು ನಮ್ಗೆ ಇಲ್ಲಿ ಮಾಡ್ಲಿಕ್ಕೆ ನಮ್ಮ ಸದಸ್ಯರು ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಬೇರೆ ಇದಕ್ಕಿಂತ ಜಾಸ್ತಿ ಪರಿಣಿತರನ್ನು ವಸ್ತುಗಳನ್ನು ಕರೆಸಿ ತೆಗೆಯೋದೊಂದು ವ್ಯವಸ್ಥೆ ಮಾಡಿ. ಯಾಕಂದ್ರೆ ನಾವು ಸ್ವಯಂ ಇಚ್ಛೆಯಿಂದ ಬಂದವರು. ಇವತ್ತು ಸಹ ನಾವು ವಿಡಿಯೋ ಮಾಡಿ ಇಡ್ತಿದ್ದೇವೆ.
ಏನಾದರೂ ಜೀವಕ್ಕೆ ಅಪಾಯ ಆದರೆ ಏನೋ ಸನ್ನಿವೇಶ ನಮ್ಮ ಮೇಲ್ಬಾರದೆ ನಮ್ಮ ಸಾವಿಗೆ ನಾವೇ ಕಾರಣ ಅಂತೇಳಿ ವಿಡಿಯೋ ಮಾಡಿ ಹೋಗಿದೆ. ಎಲ್ಲಿ ಸಹ ನಾವು ಹೋಗಲಿದ್ದಾರೆ. ಈ ಹೆಣ್ಣು ಮಕ್ಕಳ ಒಂದು ಮುಖ ನೋಡ್ಕೊಂಡು ಹೋಗಿದ್ದು ನಾನು. ನೋಡಿ, ಇವತ್ತು ಜಗನ್ನಾಥ್ ನಾಯಕ್ ಇಬ್ಬರು ಮಕ್ಕಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತೀನಿ ನೋಡಿ. ಆಮೇಲೆ ಒಂದು ಹೇಳಲೇಬೇಕು ವೀಕ್ಷಕ, ನೋಡಿ ಇಲ್ಲಿ ಗಾಡಿ ನೋಡಿ ಎಷ್ಟು ತೂಕ ಇದೆ ಅಂತೇಳಿ. ಇದು ನೋಡಿ ಎಷ್ಟು ವೇಟ್ ಇದೆ, ಇಷ್ಟು ತೂಕ ಇದೆ. ಇದನ್ನ ಕಟ್ಕೊಂಡು ನಾವು ನಡೆದಾಡಕ್ಕೆ ಇಷ್ಟು ವೇಟ್ ಹಾಕೋದಿಲ್ಲ. ನೋಡಿ, ನನಗೆ ಒಂದು 3 ಸೆಕೆಂಡ್ ಕೂಡ ಹಿಡ್ಕೊಳಕ್ಕೆ ಆಗೋದೇ ಆಗಲಿಲ್ಲ, ಯಾಕಂದ್ರೆ ಅಷ್ಟು ತೂಕ ಇದೆ. ಇದು ಕೂಡ ಅಷ್ಟೇ 17 kg ಅಷ್ಟು ತೂಕ ಇದೆ. ಅರ್ಧ ಕ್ವಿಂಟಲ್ ಇರಬಹುದು ಅಂತೇಳಿ ಈಗ ಹೇಳಲಾಗ್ತಾ ಇದೆ. ನೋಡಿ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ಯಾಕೆ ಅವ್ರಿಗೆ ಸಪೋರ್ಟ್ ಸಿಕ್ಕಿಲ್ಲ? ಯಾಕೆ ಸಪೋರ್ಟ್ ಮಾಡ್ತಿಲ್ಲ ಅಧಿಕಾರಿಗಳು? ಯಾಕೆ ಈ ರೀತಿಯಾಗಿ ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದಾರೆ? ನೇರವಾದಂಥ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾರೆ. ಇವತ್ತು ಮಕ್ಕಳನ್ನ ಮಾತಾಡ್ತಾರೆ. ಈಗ ಕೊಡ್ತಾರ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಹೆಂಗೆ ಕೇಳಿ ಬಾಡಿ ಸಿಗುತ್ತಂತ ಯಾರು ಹಾಕೊಳ್ಳೋದಕ್ಕೆ ನಾವು ಅದಕ್ಕೆ ಈಶ್ವರ್ ಮಲ್ಪೆ ಸರ್ ತಂದೆ ಸಿಗಲಿಲ್ಲ. ನಾವು ಇಬ್ಬರು ಹೊರಗೆ ಅವ್ರು ಡಿ ಸಿ ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಯಾಕಂತಾನೆ ಗೊತ್ತಾಗ್ತಿಲ್ಲ. ಅವ್ರ ಮನೇಲಿ ಯಾರಾದ್ರೂ ತೀರೋಗಿದ್ರೆ ಹಿಂಗೆ ಮಾಡ್ತಾ ಇದ್ದಾರೆ ಏನಂತಾನೂ ಗೊತ್ತಾಗ್ತಿಲ್ಲ. ಡಿ ಸಿ ಅವ್ರು ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತಾನೆ ಗೊತ್ತಾಗ್ತಿಲ್ಲ. ನಾವು ಬಡವರು ಅಂತ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಏನಂತ ಗೊತ್ತಾಗ್ತಾ ಇಲ್ಲ. ತುಂಬ ಬೇಜಾರಾಗ್ತಾ ಇದೆ. ಅವರಾಗಿ ಸಪೋರ್ಟ್ ಮಾಡ್ಲಿಕ್ಕೆ ಬಂದರೂ ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಈಗ ನಿಮಗೆ ಶಾಸಕರು ಒಂದು ಕೆಲಸ ಕೊಡ್ತೀವಿ ಅಂತ AC ಕಚೇರಿಗೆ ಹೋಗಿದ್ರೆ ಅಲ್ಲಿ ನಿಮಗೆ ಕೆಲಸ ಸಿಗಲಿಲ್ಲ. ಈಗ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ಕುಮಟಾ ತಹಶೀಲ್ದಾರ್ ಅಥವಾ ಅಂಕೋಲಾ ತಹಶೀಲ್ದಾರ್ ಕಚೇರಿಗೆ ಒಂದು ಕೆಲಸ ಕೊಡಿಸ್ತೀನಿ ಅಂತ ನಿನ್ನೆ ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ಪ್ರಯತ್ನ ನಾಳೆ ಮಾಡ್ತೀರಾ ನೀವು? ಇಲ್ಲ, ನಿನ್ನೆ ನಮ್ಮ ರಿಪಬ್ಲಿಕ್ ಕನ್ನಡದ ಮುಂದೆನೆ ಅವರು ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತಾರೆ ತಹಶೀಲ್ದಾರ್ ಕಚೇರಿಗೆ ಒಂದು ಕೆಲಸ ಕೊಡಲೇಬೇಕು ಅಂತ ಹೇಳೋರು ಇದು ಮಾಡಿದ್ದಾರೆ. ಅಂದರೆ ಇವತ್ತು ದಿನ ಆಗಿದೆ ಕಾರ್ಯಾಚರಣೆಗೆ ಹೌದಾ ಈಶ್ವರ್ ಅಟ್ಲೀಸ್ಟ್ ಮೂಳೆ ತಂದುಕೊಡಿ ಅಂತ. ಸ್ಟಾಪ್ ಮಾಡ್ತೀರಾ? ಅಧಿಕಾರಿಗಳು ಹೇಳೋದಂಗೆ ಎಲ್ಲಿ ಹೇಳಿದೆ ಗೊತ್ತಾರೆ, ಅಲ್ಲಿಂದ ಹೊತ್ಕೊಂಡು ಬಂದಲ್ಲ. ಯಾಕೆ ಇಲ್ಲಿ ಇದ್ದರೆ ನಮ್ಗೆ ಗೊತ್ತು, ಇದೆಲ್ಲ ನಮಗೆಲ್ಲ ಗೊತ್ತಿದೆ ವಿಷಯ. ಈಗ ಮುಕ್ತಿ ಸಿಗಬೇಕು ಅಂತ ಕೇಳ್ಕೊತಿದ್ದೆ ನಾನು ಅದೇ ಸಮಯ. ಯಾಕೆಂದರೆ ನಾನು ಎಷ್ಟೋ ಜೀವಗಳ ಇಂಥ ಒಂದು ಮೃತಪಟ್ಟ ದೇಹಗಳಿದೆ, ಅದಕ್ಕೊಂದು ಸದ್ಗತಿ ಆಗಲೇಬೇಕು, ಮುಕ್ತಿ ಆಗಬೇಕು. ಅದರಿಂದ ಸಿಗದಿದ್ರೆ ಅದಕ್ಕೊಂದು ಇದೇ ಇಲ್ಲ. ಅದಕ್ಕೋಸ್ಕರ ಹೆಣ್ಣುಮಕ್ಕಳು ಬೆಳಿಗ್ಗೆ ಒಂದು 8 ಗಂಟೆಗೆ ಬಂದು ನಮ್ಮ ಆ ರೂಮ್ ಹತ್ರ ಐಬಿ ಹತ್ರ ಕೆಳಗಡೆ ಬಂದು ಹಲ್ತಾ ಇದ್ದಾರೆ. ನೋಡುವ ವೀಕ್ಷಕರೇ, ಇದೀಗ ನಾಪತ್ತೆಯಾಗಿರುವ ಅರ್ಜುನ್ ಲಾರಿಯ ಮಾಲೀಕರು ಸಹ ಬಂದಿದ್ದಾರೆ. ಸೊ ಅವರು ಕೂಡ ತುಂಬ ನೋವಿನಲ್ಲಿದ್ದಾರೆ. ಪರ್ಮಿಷನ್ ಇದೆ, ಹೈಕೋರ್ಟ್ ಪರ್ಮಿಷನ್ ಇದೆ. ನಮಗೆ ಇಲ್ಲಿ ನಿಲ್ಸ್ಲಿಕ್ಕೆ ಕೋರ್ಟ್ ಹೇಳ್ಬೇಕು ನಿಲ್ಸ್ಬೇಕಂತೇಳಿ, ಇಲ್ಲಾಂದ್ರೆ ನಾವು ನಿಲ್ಸಂಗ ಇಲ್ಲ. ಮತ್ತೆ ನಮಗೆ ಇದು ಬಾರ್ಜು ಡ್ರಜ್ಜರು ಏನು ಕರ್ನಾಟಕ ಗೌರ್ಮೆಂಟ್ ಬೇಡ, ನಾವೇ ಮಾಡ್ಕೊಳ್ತೀವಿ. ದುಡ್ಡಲ್ಲ ನಿಮ್ದು ಪ್ರಶ್ನೆ, ನಾವು ದುಡ್ಡು ಹಾಕ್ತೀವಿ, ನಾವು ತಗೊಂಡ್ ಬರ್ತೀವಿ. ಜಸ್ಟ್ ಒಂದು ಪರ್ಮಿಷನ್ ಕೊಟ್ರೆ ಸಾಕು. ದಿನ ಇದೇ ಪ್ರಶ್ನೆ. ನಮ್ 3 ಜನ ಇಲ್ಲಿ ಹೋಗಿದ್ದಾರೆ. ಎಷ್ಟು ದಿನ ಕಾಯೋದು ನಾವು? ಏನು ಇಲ್ಲಿ ವೆದರ್ ಏನಾದ್ರು ತೊಂದರೆ ಇದೆಯಾ ನಿಮ್ಗೆ? ಕಾಣ್ತಾ ಇದೆಯಾ? ಒಳ್ಳೆ ನೀರು ಕಮ್ಮಿ ಇದೆ, ನೀರು ಹಂಗ ಹೋಗ್ತಾನೂ ಇಲ್ಲ. ಅವ್ರಿಗೆ ಏನಾದ್ರು ತೊಂದರೆ ಇದೆ? ಕಲ್ಪನಾ, ನಿಮ್ಗೆ ಏನಾದ್ರು ತೊಂದರೆ ಇದೆಯಾ? ನನಗೆ ಏನು ತೊಂದರೆ ಇಲ್ಲ. ನಾವು ಅವ್ರು ಯಾವಾಗ ಹೇಳಿದ ಅವತ್ತು ಅಷ್ಟು ನೀರು ವ್ಯವಸ್ಥೆ ಇರುವಾಗನೂ ಹಿಡಿದಿದ್ದೇನೆ. ಈಗ ಅದರಲ್ಲಿ ದೊಡ್ಡ ಇವರಿಗೆಲ್ಲ ಇವ್ರ ಅಪ್ಪನ ಬೇಕು ಅಲ್ಲ ಬೇಕು ಸರ್. ನೋಡಿ, ದಯವಿಟ್ಟು ಹೇಳ್ತಿ, ಇನ್ನೊಂದು ನಾವು ಒಂದು 4 ದಿನ ಕಾಯ್ತೇವೆ. ಇಲ್ಲ ಅಂತಂದ್ರೆ
ಅವನ ಜೊತೆಗೆ ಇಬ್ರು ಹೆಣ್ಣು ಮಕ್ಕಳಿಗೂ ಹಾರ್ಲಿಕ್ಕೆ ಹೇಳ್ತೀನಿ ನಾನು. ಯಾಕಂದ್ರೆ ನಾವು ನಮ್ಮ ಭಾವ ಎಷ್ಟು ದಿನ ಮೇನೆ DC ಅವರು ನಮ್ಗೆ ಪರ್ಮಿಷನ್ ಕೊಡ್ಸೆ ನಮ್ಮ ಈಶ್ವರ್ ಮಲ್ಪಿ ಅವರ ಜೊತೆ ಇವ್ರು ಮಾತಾಡಿದ್ದಾರೆ. ಅವರು ಮಾತಾಡಿಸಿ, ಯಾಕಂದ್ರೆ ಸರ್ ನಮಗೂ ತುಂಬಾ ಬೇಜಾರಾಗ್ತಾ ಇದ್ರಿ. ಯಾಕಂತಂದ್ರೆ ಒಂದು ತಿಂಗಳಾಯ್ತು ನೀರು ಜಾಸ್ತಿ ಇತ್ತು ಒಪ್ಕೊಳ್ಳೋಣ, ಇವಾಗ ನೀರು ಕಡಿಮೆ ಇದೆ, ಇವಾಗಲೂ ಕಾರ್ಯಾಚರಣೆ ಮಾಡ್ಲಿಕ್ಕೆ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ? ದಯವಿಟ್ಟು ಹೇಳ್ತೀನಿ, ನಮ್ಗೆ ನಮ್ಮ ಭಾವನನ್ನ ಹುಡುಕೊಡ್ಲಿವಂತ ಕೆಲಸ ಜಿಲ್ಲಾಡಳಿತ ಆದಷ್ಟು ಬೇಗ ಮಾಡ್ಕೊಡ್ಲಿಕ್ಕೆ ಹೇಳ್ರಿ. ಯಾಕಂದ್ರೆ ಅವ್ರು ಮೂಡೆ ಸಿಕ್ಕಿದ್ರು ಸಾಕಂದ್ರೆ ನಾವು ಅಂತ್ಯ ಸಂಸ್ಕಾರ ಮಾಡಿ ಇದು ಮಾಡ್ಕೊಂಡಿರ್ತೀವಿ. ಎಷ್ಟು ದಿನ ಅಂತ ಪಾಪ ಹೆಣ್ಮಕ್ಳು ಮನೇಲಿ ಸರ್ ಕಣ್ಣೀರು ಹಾಕ್ತಾ ಇರ್ಬೇಕು ಹೇಳಿ. ಯಾವ್ದಾದ್ರು ಒಂದು ಅಂತ್ಯ ಅನ್ನೋದು ಇರಲೇಬೇಕಲ್ವಾ? ಅದಕ್ಕೆ ಬೇಗ ಅದನ್ನು ಇದು ಮಾಡ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಯಾಕಂತಂದ್ರೆ ಎಷ್ಟು ದಿನ ಸರ್ ಅದೇ ದೊಡ್ಡ ಪ್ರಮಾಣದ ದೊಡ್ಡ ಅಭಿಮಾನಿ ದೊಡ್ಡ ವ್ಯಕ್ತಿಗಳ ಮಕ್ಕಳಾದ್ರೆ ಇದೇ ತರ ಮಾಡ್ತಾರ? ರಾಜಕೀಯ ವ್ಯಕ್ತಿಗಳಾದ್ರೆ ಇದೇ ತರ ಮಾಡ್ತಾರ ಸರ್? ಪರ್ಮಿಷನ್ ಕೊಡದೇ ಇರ್ತಾರ? ಕೊಡ್ತಾರೆ. ಇಲ್ಲಿಂದ ಕೇಂದ್ರ ಸರ್ಕಾರದಿಂದ ತಗೊಂಡ್ಬರ್ತಾರೆ ದೊಡ್ಡ ದೊಡ್ಡ ಮಷಿನ್ಗಳನ್ನ. ಇಲ್ಲಿ ಯಾಕೆ ಈ ತರ ಕಾರ್ಯಾಚರಣೆ ವಿಳಂಬ ಮಾಡ್ತಾ ಇದ್ದಾರೆ? ಯಾಕೆ? ಜನರೆಲ್ಲ ಊರಿಂದ ಜನರ ಕರ್ಕೊಂಡು ಬಂದು ಸ್ಟ್ರೈಕ್ ಮಾಡ್ಬೇಕಾ? ಏನ್ ಮಾಡ್ಬೇಕಂತನಾದ್ರೂ ಹೇಳಿ, ನಾವು ಮಾಡ್ತೇವೆ. ಗೊತ್ತಲ್ಲ, ಅದು ಇಂಥ ಅನ್ಯಾಯ ಮಾತ್ರ ಆಗೋದು ಬೇಡ ಯಾರಿಗೂ. ಯಾಕೋ ಇಷ್ಟು ದಿನ ಈ ಒಂದು ಕಾರ್ಯಾಚರಣೆ ತುಂಬಾ ಚೆನ್ನಾಗಿ ಹೋಗ್ತಿತ್ತು, ಇಲ್ಲಪ್ಪ ಚುರುಕು ಆಗ್ತಾ ಇದೆ. ಅಂದ್ರೆ ಈಗ ಈ ಮೂಮೆಂಟ್ ನಾನು ಕೂಡ ನೋಡಿ ವಾಪಸ್ ಹೊರಟಿರೋಂಥವನು ಈಗ ಇಲ್ಲಿ ನಿಮ್ಮನ್ನ ನೋಡಿ ನಾನು ನಿಂತ್ಕೊಂಡೆ. ಯಾಕೋ ಬೇಜಾರಾಗ್ತಾ ಇದೆ. ಇಂಥ ಒಂದು ಕಾರ್ಯಾಚರಣೆ ನೋಡಿ, ವಯನಾಡ್ಗೆ ಹೋಗಿದ್ದೆ, ಅಲ್ಲಿನ ಕಾರ್ಯಾಚರಣೆನ ಕೂಡ ಗಮನಿಸಿದ್ದೆ. ಆದ್ರೆ ಇಲ್ಲಿನ ಈ ಒಂದು ಕಾರ್ಯಾಚರಣೆ ಕೇವಲ ನಾಮಕಾವಸ್ಥೆಗ ಅಂತ ಅನ್ಸ್ಬಿಟ್ಟಿದೆ. ಖಂಡಿತವಾಗಿ. ಯಾಕೆಂದರೆ ಈಗ ನಮ್ಮ ಪ್ರಯತ್ನ ಮಾಡ್ತಿದ್ದೇವೆ. ಈಗ ಹೆಣ್ಣು ಮಕ್ಕಳು ಬಂದು ಮತ್ತೆ ಹುಡುಕಲಿಕ್ಕೆ ಹೋಗಿದ್ದೇವೆ. ಯಾಕೆಂದರೆ ಏನಾದರೂ ಆ ಮೂಲೆ ಆಗಲಿ ಸಿಲ್ಟನ್ನಾದರೂ ಸಿಗಲಿ ಅಂತ. ಆದರೆ ಇವತ್ತು ನಮಗೆ ನಿನ್ನೆ ಆಗಿಲ್ಲ, ಬಿಡಲಿಲ್ಲ, ಮೇಲೆ ಬಂತು ರಜೆ ಅಂತ ಹೇಳ್ತಾರೆ. ಇವತ್ತು ಮತ್ತೆ ಹುಡುಕುವಾಗ ಬೆಳಿಗ್ಗೆ 8 ಗಂಟೆಗೆ ಹೆಣ್ಣು ಮಕ್ಕಳು ಬಂದರು. ಆದರೆ ಏನಾದ ನಮ್ಮ ತಂದೆಯವರನ್ನು ಮೃತದೇಹದ ಅಂತ ಕೊಡಿ ಅಂತ. ಅದಕ್ಕೆ ಮತ್ತೆ ನಾವು ಇವತ್ತು ಬಂದಿದ್ದೇವೆ. ನೋಡಿ, ಈಗ ನೀವು ನಾನು ಮೊನ್ನೆ ನಿಮ್ಮನ್ನ ಮಾತಾಡ್ಸ್ಬೇಕಾದ್ರೆ ನೀವು ಒಂದು ಮಾತು ಹೇಳಿದ್ರೆ, ನಾನು ಎಲ್ಲೂ ಸೈನ್ ಹಾಕಿಲ್ಲ ಸರ್, ನನ್ನ ಪ್ರಾಣಕ್ಕೆ ನಾನೇ ಹೊಣೆ ಅಂತೇಳಿ, ಜೀವಕ್ಕೆ ನಾನೇ ಹೊಣೆ ಅಂತೇಳಿ ಇಲ್ಲಿ ಸೈನ್ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿ ನಿಮ್ಗೆ ಆಸಕ್ತಿ ಇದೆ, ಮಾಲೀಕರಿಗೆ ಆಸಕ್ತಿ ಇದೆ, ಅವ್ರ ತಂದೆನ ಹುಡುಕ್ಬೇಕು ಅಂತೇಳಿ ಅವ್ರು ಕಣ್ಣೀರು ಹಾಕಿದ್ದಾರೆ. ಇಷ್ಟೆಲ್ಲ ಇದ್ರು ಕೂಡ ಯಾಕೆ ಈಗ ಸ್ಥಗಿತಗೊಳಿಸಿದ್ದಾರೆ? ವಾತಾವರಣನೇ ಇರಲಿಲ್ಲ, ನೀರಿನ ಬಣ್ಣ ಚೇಂಜ್ ಆಗಿದೆ ಅಂತ ನೀವೇ ಹೇಳಿದ್ರಿ. ಇವತ್ತೆಲ್ಲ ಸರಿಯಾಗಿದೆ, ಇವತ್ತು ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೂ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ? ನಿಮ್ಮ ಹತ್ರ ಅಧಿಕಾರಿಗಳು ಯಾರು ಮಾತಾಡಿದ್ರು? ನನ್ನ ಹತ್ರ ಯಾರು ಮಾತಾಡಲಿ. ಯಾಕೆಂದರೆ ನಾನು ಅವ್ರ ಹತ್ರ ಮಾತಾಡಲಿಕ್ಕೆ ಹೋದರೆ ಅವ್ರಿಗೆ ಬೇಡ ಅಂತ. ಅದಕ್ಕೆ ನಾವು ಮಾತಾಡೋದು ಈಗ ಕೆಳಗಿಳಿದಿದ್ದೀವಿ. ಯಾಕೆಂದರೆ ಕೆಳಗಿಳಿದು ಎಲ್ಲರೂ ಹುಡುಕುವಾಡೋದು. ಅಷ್ಟೊತ್ತಿಗೆ ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬಂದು ಮತ್ತೆ ಬೇಡ ಅಂತ ನಿಲ್ಲಿಸಿದ್ದಾರೆ. ಪ್ರತಿಯೊಂದು ದಿನ ಪರ್ಮಿಷನ್ ಬೇಕಂದ್ರೆ ಅದು ಹೆಂಗಾಯ್ತು? ಒನ್ಸ್ ನೀವು ಒಂದು ಟೈಮ್ ಪರ್ಮಿಷನ್ ಕೊಟ್ಟರೆ ಮತ್ತೆ ಪುನಃ ಡೈಲಿ ಬಂದು ಕಾಲು ಹಿಡಿಯೋದು ಅದೇನು ಅವಶ್ಯಕತೆ ಇಲ್ಲಲ್ಲ. ಈಗ ದೊಡ್ಡ ದುಡ್ಡು ಆಗತ್ತೆ ಅಂದ್ರೆ ದುಡ್ಡು ಹಾಕೋದು ಬೇಡ ಸರ್. ನಮ್ಗೆ ಜಸ್ಟ್ ಪರ್ಮಿಷನ್ ಕೊಟ್ಟು ಏನಾದ್ರು ಫೆಸಿಲಿಟಿ ಕೊಟ್ಟರು ಸಾಕು. ಬಾಕಿ ಇದ್ದಿದ್ದು ನಾವು ಮಾಡ್ಕೊಳ್ತೀವಿ. ನಮ್ಗೆ ಹಂಗೆ ಬಿಟ್ಟು ಹೋಗಕ್ಕೆ ಆಗಲ್ಲ. ಗಾಡಿ ಹೋಗ್ಲಿ, ಬೆಂಕಿ ಹಾಕ್ಲಿ, ನಮಗೆ ಆ ಗಾಡಿ ಒಳಗಡೆ ಇರುವ ಅವನನ್ನು ಮತ್ತೆ ಇವರು 2 ಜನ ಈಗ ನಮಗೆ ಆ ಆಲ್ಮರ ಎಲ್ಲ ಎಪ್ಸಿದ್ರೆ ಇನ್ಸೈಡ್ ಯಾವ್ದಾದ್ರು ಬೋಡಿ ಸಿಕ್ಕಾಸ್ಕೊಂಡಿದ್ರೆ ಅದೆಲ್ಲ ಹೊರಗಡೆ ಬರುತ್ತೆ. ನಮಗೆ ನಮ್ಮ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಸರ್. ನಮಗೆ ಬೇರೆ ಏನು ಬೇಡ. ಈಗ ದೊಡ್ಡ ಏರಿಯಾ ದೊಡ್ಡ ದುಡ್ಡು ಹಾಕಿ ಏನು ನೀವು ಇದು ಮಾಡೋದು ಬೇಡ. 1 ಕೋಟಿ ರೂಪಾಯಿ ನಮಗೆ ಏನು ದೊಡ್ಡದಲ್ಲ. ನಮಗೆ ಮೂರು ಜನದ್ದು ಬೋಡಿ ಆದ್ರೂ ಸಿಕ್ಕಿದ್ರೆ 1 ಕೋಟಿ 2 ಕೋಟಿ ಏನು ತೊಂದರೆನೇ ಇಲ್ಲ ಸರ್, ನಾವು ಮಾಡ್ಕೊಳ್ತೀವಿ ಸರ್. ನಮ್ಗೆ ಜಸ್ಟ್ ಒಂದು ಪರ್ಮಿಷನ್ ಕೊಟ್ರಿ. ಇದು ಡೈಲಿ ಇದೇ ಪ್ರಶ್ನೆ ಆಗಿದ್ರೆ ನಮಗೆ ಆಗಲ್ಲ. ನಮಗೆ ಒಂದು ತಿಂಗಳ ಮೇಲೆ ಆಯ್ತು ಇದೇ. ನನಗೂ ಮನೆಗೆ ಹೋಗಕ್ಕೆ ಆಸೆ ಇದೆ, ಟೆನ್ಷನ್ ಇದೆ. ഈ അവർ മനെ ചെലവാക്കണമെന്നുള്ള ഒരു ആവശ്യമില്ല. ഇതിന്റെ മുകളിൽ എന്ത് ചെലവ് അത് നമ്മൾ എടുത്തോളാം. നമ്മൾ ജസ്റ്റ് എന്താണ് പെർമിഷൻ കൊടുക്കുന്നത്. ഓരോ ദിവസവും ഇവരെ മാനം കാക്കാൻ വേണ്ടി ഇടയ്ക്ക് എന്താക്കും ഇവരിറങ്ങും. അത് നമ്മൾ ആ മീഡിയയുടെ ഭാഗത്തുള്ള ഈശ്വർ ആവശ്യമില്ല. അത് കഴിയുമ്പോൾ എല്ലാ സ്ഥലത്തും പോയി കഴിഞ്ഞ് ഈശ്വർ മൽപ്പന എനിക്ക് ആവശ്യമില്ല. ಏನಂದ್ರೆ ಇವತ್ತು ನಮಗೆ ನೀರಿಗೆ ಹಿಡಿದಿದೆ. ಒಂದು ಅರ್ಧ ಗಂಟೆ ಹುಡುಕಾಡುವಾಗಲೇ ಮೇಲೆ ಬರಲಿಕ್ಕೆ ಇರುತ್ತೆ, ಪರ್ಮಿಷನ್ ಇಲ್ಲ.
ಈಗ ನಾವು ನೋಡಿ ನಮ್ಮ ಮನೆಯ ಹೆಂಡತಿ ಮಕ್ಕಳನ್ನು ಬಿಟ್ಟು ಇವರಲ್ಲಿ 10 ದಿನದಿಂದ ಇದ್ದೇವೆ. ಯಾಕೆ ನಿಮಗೆ ಗೊತ್ತಿದೆ, 2 ವಿಕಲಚೇತನ ಮಕ್ಕಳು. ನಮ್ಮ ಅಮ್ಮ ತೀರಿ ಹೋಗಿ 20-25 ದಿವಸ ಆಯ್ತು ಅಷ್ಟೇ. ಅದಲ್ಲದೆ ನಮ್ಮ ತಂದೆ ತೀರಿ ಹೋಗಿ ಮನೆಯಲ್ಲಿ ಅವಳು ಒಬ್ಬಳೇ ಇದ್ದಾರೆ, ಎರಡು ಮಕ್ಕಳು ಹಾಕೊಂಡು ವಿಕಲಚೇತನ ಮಕ್ಕಳು ಇಟ್ಕೊಂಡು. ಅದು ಬಿಟ್ಟು ಇಲ್ಲಿ 10 ದಿವಸ ಇರಬೇಕಾದ್ರೆ ಈ ಊರಿನ ಜಗನ್ನಾಥ್, ಲೋಕೇಶ್ ಮತ್ತು ಜಗನ್ನಾಥ್ ಮತ್ತು ಅರ್ಜುನ್ ಅವರ 3 ದೇಹಗಳು ಕೆಳಗಡೆ ಇದೆ, 8 ದೇಹಗಳು ಸಿಕ್ಕಿದೆ. ಅದು ಎಲ್ಲಾದರೂ ಸಿಲಿಟನಾದ್ರೂ ಸಿಗ್ಬೋದೊಂದು ಉದ್ದೇಶದಿಂದ. ಯಾರ ಹತ್ರ ನಾನು ದುಡ್ಡಿಗೋಸ್ಕರ ಬರಲಿಲ್ಲ, ಅವ್ರು ಕೊಟ್ಟದಂತ ಯಾರು ಬಂದು ಇಲ್ಲಿ ಹೇಳೋದಿಲ್ಲ. ಯಾಕೆಂದರೆ ಕೊಟ್ಟವ್ರು ಯಾರೂ ಇಲ್ಲ, ಇಲ್ಲಿ ನಮಗೆ ದುಡ್ಡು ಕೊಟ್ಟದ್ದು ₹1 ಈ ಭಾಗದಲ್ಲಿ ನಮ್ಮ MLA ಸಾರ್ ಆಗಲಿ ಮತ್ತು SP ಆಗಲಿ DSP ಆಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ಯಾರ ಹತ್ರ ನಾನು ದುಡ್ಡು ತಗೊಳ್ಳಿಕ್ಕೆ ಹೋಗಿಲ್ಲ. ನಾನು ಸ್ವಯಂ ಇಚ್ಛೆಯಿಂದ ನಮ್ಮ ತಂಡ ಕರ್ಕೊಂಡು ಮಾಡಿದ್ದು. ಅದೆಲ್ಲ ನಮ್ಮ ಆಂಬುಲೆನ್ಸ್ ಇಲ್ಲಿ ಬಂದು 6 ಸಲ ಬಂದಿದೆ. ಸೊ 40,000 ರಿಂದ 50,000 ವೆಚ್ಚ ನನ್ನ ಕೈಯಲ್ಲಿ ಹೋಗಿದೆ. ನನ್ನ ನೀರಿನ ವಾಟರ್ ಟ್ಯಾಂಕ್ಸ್ ಅಂತ ಅಲ್ಲಿ ಹೋಗೋದು ನಿಂತಿದೆ, ಯಾಕೆಂದರೆ ದುಡಿಮೆ ಆಗೋದು. ಅದು ನಿಲ್ಲಿಸಿ ಇಲ್ಲಿ ಬಂದೆ ಅಂದರೆ ಯಾರಿಗೋಸ್ಕರ, ನಮ್ಮ ಜನಗಳ ಒಂದು ಕಷ್ಟಕ್ಕೋಸ್ಕರ ಬಂದೆ. ಬೆಳಿಗ್ಗೆನೆ ಬಂದು ಜಗನ್ನಾಥ್ ಅವರ ಮಕ್ಕಳು 2 ಅಳ್ತಾ ಇತ್ತು, ಹಣ ಒಂದು ಏನಾದರೂ ಹುಡುಕಿಕೋಣ. ನನಗೆ ಕರುಣೆ ಅಂದರೆ ಈ ಪರ್ಮಿಷನ್ ಏನು ಮಾಡಲಿ, ಅದೆಲ್ಲ ನಾವು ಬೇರೆ ದಾರಿಯಿಂದ ಬಂದು ಕೆಳಗಡೆ ಇಳ್ತಿದ್ದೇವೆ ಇವತ್ತು. ಆದರೂ ಸಹ ಪರ್ಮಿಷನ್ ಸಿಕ್ಕಿಲ್ಲ. ಇನ್ನೇನು ಮಾಡಲಿಕ್ಕೆ ಆಗಲ್ಲ ನಮಗೆ, ಯಾಕಂದರೆ ಮೇಲೆ ಕೆಳಗೆ ಅಂದರೆ ಸುಲಭ ಅಲ್ಲ ಅಂತ ವೆಯ್ಟ್ ಕರ್ಕೊಂಡು ಮೇಲೆ ಬರಲಿಕ್ಕೆ. ಸರಿಯಾದ ಟೈಮು ಸರಿಯಾದ ಪರ್ಮಿಷನ್ ಕೊಟ್ಟರೆ ಆ ಟೈಮಿಗೆ ಬಂದು ಕೆಲಸ ಮಾಡ್ತೀವಿ. ಯಾಕಂದ್ರೆ ಪರ್ಮಿಷನ್ ಕೊಡೋದೇ ನೀರು ಜಾಸ್ತಿ ಇದ್ದಾಗ, ನೀರು ಕಾಣದೇ ಇದ್ದಾಗ ಅಲ್ಲ, ಆಗ ನಮ್ಗೆ ನೀರು ಸರಿ ಇದ್ದಾವಾಗ ನಮಗೆ ಟೈಮ್ ಡಿಸ್ಟೆನ್ಷನ್ ಇಲ್ಲದೆ ನೀವು ಎಷ್ಟೊತ್ತಿಗೂ ಇಳಿಬೋದು, ಎಷ್ಟೊತ್ತಿಗೂ ಕಾರ್ಯಾಚರಣೆ ಮಾಡಿ, ಎಷ್ಟೇ ಹೊತ್ತು ಕಾರ್ಯಾಚರಣೆ ಮಾಡ್ಬೋದು, ಅಂದ್ರೆ ರಾತ್ರಿ ಬಿಟ್ಟು. ಆ ರೀತಿಯಿಂದ ಕೊಟ್ಟರೆ ನಾವು ಅಲ್ಲಿ ಕೆಲಸ ಮಾಡಲಿಕ್ಕೆ ಈಶ್ವರ್ ಮಲ್ಪೆ ಅವರು ರೆಡಿ ಇದ್ರು. ಯಾಕಂದರೆ ಬಂದು 10 ಗಂಟೆಗೆ ಇಳಿಲಿಕ್ಕೆ, ಈ ವಾಪಸ್ ಡ್ಯೂಟಿ ಟೈಮ್ ಇಳಿಲಿಕ್ಕೆ ಆಗೋದಿಲ್ಲ. ಅದು ಕರೆಕ್ಟಾಗಿ ಒಂದು ಪರ್ಮಿಷನ್ ಕೊಟ್ಟು ಹುಡುಕಿ ಅಂದ ಅವರಿಗೆ ಕೊಟ್ಟರೆ ಆ ಮನೆಯವರು ಹಾಗೂ ಜಿಲ್ಲಾಡಳಿತ ಸೇರಿ ಕೊಟ್ಟರೆ ಅವರು ಇನ್ನು ಮುಂದೆ ಬಂದು ಇಳಿದ್ರು. ಇಲ್ಲ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ. ಈಗ ನೀವೇ ನೋಡಿದ್ರ, 1 ತಿಂಗಳಾಯ್ತು ಎಷ್ಟು ಸರಿ ಪರ್ಮಿಷನ್ ಕೊಟ್ಟಿದ್ರ ಅಂತ. ಈಗ ಮುಂದೆ ಇಷ್ಟು ದಿನ ಬಿಟ್ಟು ಕೊಡ್ಬೋದು ಅನ್ನೋ ತರ ಇದೆ. ಅದು ನಮಗೆ ಎಷ್ಟು ದಿನ ಬಿಟ್ಟು ಕೊಡ್ಬೋದು ಅನ್ನೋ ಗ್ಯಾರಂಟಿನೇ ಇಲ್ಲ. ಅಲ್ಲಲ್ಲ, ಈಗ ಯಾಕಂದ್ರೆ ನೀರ್ನೊಳಗಿರೋದು ಯಾವ್ದೋ ಒಂದು ವಸ್ತು ಅಲ್ಲ, ಕಬ್ಬಿಣದ ವಸ್ತು ಅಲ್ಲ, ಅದನ್ನ ಯಾವಾಗ ಬಿದ್ರು ನಾವು ಮೇಲೆ ತಿಕ್ಬೋದು ಅನ್ನೋದಕ್ಕೆ. ಒಳಗಡೆ ಇರೋದು ಮೃತದೇಹಗಳು, ಅದನ್ನ ಬೇಗ ತೆಗಿಬೇಕಾಗಿರುತ್ತೆ. ಜೊತೆಗೆ ಮನೆಯವರು ಕೂಡ ದಿನ ಕಣ್ಣೀರ್ ಹಾಕ್ತಾ ಇದ್ದಾರೆ. ಅದನ್ನ ಆದಷ್ಟು ಬೇಗ ತೆಗಿಬೇಕು. ಯಾಕಂದ್ರೆ ಈಗಾಗಲೇ 1 ತಿಂಗಳು ದಾಟಿದೆ. ಹಾಗಾಗಿ ಬಹಳ ದಿವಸ ದಾಟದ ಮೇಲೆ ಆದ್ರೆ ಆ ಮೂಳೆಗಳು ಸಹ ಮಣ್ಣಲ್ಲಿ ಸೇರುವಂತ ಚಾನ್ಸಸ್ ಇದೆ. ಹಾಗಾಗಿ ಈಗ ಆದಷ್ಟು ಬೇಗ ಆ ಮಣ್ಣನ್ನು ತೆರವುಗೊಳಿಸಿ ಈಶ್ವರ್ ಮಲ್ಪೆ ಅವರಂತ ಮುಳುಗು ತಜ್ಞರನ್ನ ಅಲ್ಲಿ ಹುಡುಕಾಟಕ್ಕಿಳಿಸಿ ಆ ಕೆಲಸವನ್ನ ಆದಷ್ಟು ಬೇಗ ಮಾಡಿದ್ರೆ ಒಳ್ಳೆಯದು.